ನಾನೇನು ಹೇಳ್ತೀನಿ ಅಂದರೆ, ಸೈತಾನನ ಕ್ರಿಯೆಗಳು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಟೆಲ್ಲಿಂಗ್ ದೇರ್ ಈಸ್ ನೋ ಡೆವಿಲ್. ಊರಲ್ಲಿ ಹಾವುಗಳು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಮನೇಲಿ ಹಾವು ಇಲ್ಲ ಅಂತ ನಾನು ಮಾತಾಡ್ತಾ ಇದ್ದೀನಿ. ಊರಲ್ಲಿರೋ ಹಾವುಗಳ್ನ ಯಾಕೆ ಹಿಡಿಯೋಕೆ ಹೋಗ್ತೀಯ ನೀನು? ಕಣ್ಮಣಿಯಂತೆ ಕಾಯುವ ದೇವ, ನಿನ್ನ ಬಿಟ್ಟು ಹೋಗಲಾರೆ, ನೀನೊಬ್ಬನೇ ನನಗೆ ಎಲ್ಲವೂ. ಮಗನಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ಕಾಯುತ್ತಿರುವೆ. ಕೈಗಳೆತ್ತಿ ಹಾಡೋಣ. ಕಣ್ಮಣಿಯಂತೆ ಕಾಯುವ ದೇವಾ, ನಿನ್ನ ಬಿಟ್ಟು ಹೋಗಲಾರೆ, ನೀನೊಬ್ಬನೇ ನನಗೆ ಎಲ್ಲವೂ. ಮಗನಾದ ನನ್ನ ಮೇಲೆ ಅಧಿಕವಾಗಿ ಪ್ರೀತಿ ಮಾಡಿ ಪ್ರತಿದಿನವೂ ಕಾಯುತ್ತಿರುವೆ. ನನ್ನ ಉಸಿರೋ ನೀನೇ ಸುವೆ, ನೀನೆ ನನ್ನ ಜೀವವೇ, ನೀನೆ ನನ್ನೇ. ಕೈಗಳೇ ಜಾಡೋಣ. ಉಸಿರೋ ನೀನೆ ನನ್ನ ಜೀವವೇ, ನೀನೆ ನನ್ನೇಸುವೆ. ನೀನೆ ಪರಿಶುದ್ಧನು, ನನ್ನೇಸುವೆ ಪರಿಶುದ್ಧನು. ತರದ ಹೃದಯದಿಂದ ಆರಾಧಿಸುವೆ, ನನ್ನೇಸುವೆ ನೀನೇ ಸಾಕು, ನೀನೇ ಸಾಕು ಸಾಕು ನನಗೆ. ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೇನು, ನಿನ್ನ ಪಾಲಿಗೆ ಹೋಗಿ. ನೀನೇ ಸಾಕು, ನೀನೇ ಸಾಕು ಸಾಕು ನನಗೆ. ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದು ನಿನ್ನ ಬಳಿಗೆ ಓಡಿ ಬಂದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆತ್ತಿದೆ. ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಮಹಿಮೆ ತಿಳಿಯಲೆಂದು ನಿನ್ನ ಬಳಿಗೆ ಓಡಿ ಬಂದು. ನೀನೆ ಸಾಕು ಸಾಕು ನನಗೆ, ನಿನ್ನ ಪ್ರೀತಿ ಬೇಕು, ನಿನ್ನ ಮಹಿಮೆ ತಿಳಿಯಲೆಂದು ನಿನ್ನ ಬಳಿಗೆ ಓಡಿ ಬಂದು. ರಕ್ಷಣೆಯ ನಿತ್ಯವೂ ನೀಡಿದೆ, ಧೂಳಲ್ಲಿದ್ದ ನನ್ನನ್ನು ಮೇಲೆ. ರೈಟ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಿರುವಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡುತ್ತಿರುವಂಥ ಎಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಆಹ್ವಾನಿಸ್ತೇನೆ. ಇವಾಗ ನೋಡಿ, ಇವಾಗ ಡಾಕ್ಟರು MBBS ಸೈನ್ಸು ಅದನ್ನು ಓದ್ತಾರೆ, ಅವ್ರು ಅದನ್ನು ನಂಬ್ತಾರೆ. ಇಂಜಿನಿಯರ್ ಏನು ಓದ್ತಾರೋ ಅವ್ರು ಅದನ್ನು ನಂಬ್ತಾರೆ. ಡಾಕ್ಟರ್ಸ್ ಏನು ಓದ್ತಾರೋ ಅವ್ರು ಅದನ್ನು ನಂಬ್ತಾರೆ. ನಾನೇನು ಓದ್ತೀನೋ ನಾನು ಅದನ್ನು ನಂಬ್ತೀನಿ. ಆಮೇನ್. ಅವ್ರು ಓದೋದನ್ನು ಅವ್ರು ಓದಿ ಹೇಳ್ತಾರೆ. ನೋಡಿ, ಇವಾಗ ಡಾಕ್ಟ್ರ್ ಹತ್ರ ಡಾಕ್ಟರ್ ಹೇಳ್ತಾರೆ, ಇದು ಹಂಗಲ್ಲ, ಇದು ಹಿಂಗೆ ಅಂತ. ಯಾಕಂದರೆ ಅವ್ರು ಓದಿರೋದು ಅವ್ರು ಹೇಳ್ತವ್ರೆ. ನಾನೇನು ಹೇಳ್ತೀನಿ ಅಂದರೆ ಅದು ಹಂಗಲ್ಲ, ಇದು ಹಿಂಗೆ. ಯಾಕಂದರೆ ನಾನು ಓದಿರೋದು ನಾನು ಹೇಳ್ತಾ ಇದ್ದೀನಿ. ಆಮೇನ್. ಸೊ ಅವ್ರು ಹೇಳೋದು ನಿಜ ಆಗಿರ್ಬೋದು, ಆದರೆ ನಾನು ಹೇಳೋದು ಸತ್ಯ. ಸೊ ಒಬ್ಬೊಬ್ಬರು ಏನೇನದ್ರ ಬಗ್ಗೆ ಯಾವುದ್ರ ಬಗ್ಗೆ ಜ್ಞಾನ ಇದೆಯೋ ಅವ್ರು ಅದರ ಬಗ್ಗೆನೇ ಮಾತಾಡೋದು.
ಐ ಮೀನ್ ಕಂಪ್ಯೂಟರ್ ಸೈನ್ಸ್ ಓದಿರೋರು ಅದ್ರ ಬಗ್ಗೆ ಮಾತಾಡ್ತಾರೆ, ಇಂಜಿನಿಯರ್ಸು ಅದ್ರ ಬಗ್ಗೆ ಮಾತಾಡ್ತಾರೆ, ಡಾಕ್ಟ್ರುಗಳು ಮಾತ್ರೆಗಳ ಬಗ್ಗೆ ಮಾತಾಡ್ತಾರೆ, ಆಯುರ್ವೇದಿಕ್ ಡಾಕ್ಟ್ರು ಆಯುರ್ವೇದದ ಬಗ್ಗೆ ಮಾತಾಡ್ತಾರೆ, ಅರ್ಬಲ್ ಲೈಫ್ ಇರೋರು ಅರ್ಬಲ್ ಲೈಫ್ ಬಗ್ಗೆ ಮಾತಾಡ್ತಾರೆ. ನಾನು ಎವರ್ ಲಾಸ್ಟಿಂಗ್ ಲೈಫ್ ಬಗ್ಗೆ ಓದ್ತಾ ಇದ್ದೀನಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಐ ಮೀನ್ ಸೊ ಇವತ್ತು ನಾನೇನು ಕಲ್ತಿದ್ದೀನೋ ಅದ್ರ ಬಗ್ಗೆ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ನಾವು ಒಂದೊಂದು ಚೆನ್ನಾಗಿ ತಿಳ್ಕೊಬೇಕು. ಐ ಕ್ಯಾನ್ ಗಿವ್ ಓನ್ಲಿ ವಾಟ್ ಐ ಹ್ಯಾವ್. ನನ್ನ ಹತ್ರ ಏನಿದೆಯೋ ಅದನ್ನೇ ನಾನು ಕೊಡೋದಕ್ಕೆ ಸಾಧ್ಯ. ಐ ಮೀನ್ ಇವತ್ತು ನೋಡಿ, ನನ್ನ ಹತ್ರ ಫರ್ಗಿವ್ನೆಸ್ ಇದ್ದರೆ ಐ ಕ್ಯಾನ್ ಫರ್ಗಿವ್ ಪೀಪಲ್. ಇಫ್ ಐ ಹ್ಯಾವ್ ಲವ್ ಐ ಕ್ಯಾನ್ ಲವ್ ಪೀಪಲ್. ನನ್ನ ಹತ್ರ ಕಹಿ ಇದ್ದರೆ ನಾನು ಜನರಿಗೆ ಅದೇ ಕೊಡೋಕ್ಕಾಗೋದು. ನನ್ನ ಹತ್ರ ಏನಿದೆಯೋ ಅದೇನೇ ನಾನು ಕೊಡೋಕ್ಕಾಗೋದು. ಇವಾಗ ನೋಡಿ, ಇವತ್ತು ನಿಮ್ಮ ಹತ್ರ ನಿಮ್ಮೊಳಗಡೆ ಏನಿದೆಯೋ ಅದನ್ನೇ ನೀವು ಇನ್ನೊಬ್ರು ಕೊಡೋಕ್ಕಾಗೋದು. ಕೆಲವ್ರು ನೋಡಿ ಯಾವಾಗಲೂ ಕಿರಿಕಿರಿ ಅಂತಿರ್ತಾರೆ, ಅವ್ರ ಹತ್ರ ಹೋಗಿ ಮಾತಾಡ್ಸಿದ್ರೆ ಅವ್ರು ಅದನ್ನೇ ವಾಪಸ್ ಕೊಡೋದು. ಐ ಮೀನ್ ಸಂತೋಷವಾಗಿರೋರ ಹತ್ರ ಹೋಗಿ ಮಾತಾಡಿ, ನೀವು ಖುಷಿಯಾಗಿಬಿಡ್ತೀರ. ಸೊ ಒಂದು ಪರ್ಸನ್ ಯಾವ ರೀತಿ ಯಾವುದನ್ನು ಒಳಗಡೆ ಇಟ್ಕೊಂಡಿದ್ದಾರೋ ಅದನ್ನೇ ಅವ್ರು ವಾಪಸ್ ಕೊಡೋಕ್ಕಾಗೋದು. ಇಫ್ ಐ ಕ್ಯಾರಿ ಲವ್ ಐ ಕ್ಯಾನ್ ಗಿವ್ ಲವ್. ಇಫ್ ಐ ಕ್ಯಾರಿ ಹೇಟ್ರೆಡ್ ಐ ಕ್ಯಾನ್ ಗಿವ್ ಓನ್ಲಿ ದಟ್. ಸೊ ನನ್ನೊಳಗಡೆ ಏನಿದೆಯೋ ಅದನ್ನು ಮಾತ್ರನೇ ನಾನು ಕೊಡೋಕ್ಕಾಗೋದು. ಇವತ್ತು ದೇವರು ಭಾಳ ಕೋಪಿಸ್ಟ್ರು, ಆಮೇಲೆ ದೇವ್ರು ಹೊಡಿತಾರೆ, ದೇವ್ರು ಬಡಿತಾರೆ, ಇಂಥ ಕೆಲವರು ಪ್ರೀಚರ್ಸ್ಗಳು ಮಾತಾಡ್ತಾರೆ. ಯಾಕಂದರೆ ಅವ್ರ ಒಳಗಡೆ ಅದೇ ಇರೋದು. ಸೊ ವಾಟ್ ದೇ ಹ್ಯಾವ್ ದೇ ಕ್ಯಾನ್ ಗಿವ್ ದಟ್ ಓನ್ಲಿ. ಸೊ ಅವ್ರೊಳಗಡೆ ಏನಿದೆ ಅವ್ರು ಅದನ್ನು ಮಾತಾಡ್ತಾರೆ. ಇವತ್ತು ನನ್ನೊಳಗಡೆ ಏನಿದೆ ಅಂದರೆ ದೇವ್ರು ಒಳ್ಳೆಯವರು, ಗಾಡ್ ಈಸ್ ಗುಡ್, ಫರ್ಗಿವ್ನೆಸ್, ಗ್ರೇಸ್. ನಾನು ಏನನ್ನು ಕಲ್ತ್ಕೊಂಡಿದ್ದೀನೋ, ನಾನು ದೇವ್ರ ಬಗ್ಗೆ ಒಳಗಡೆ ಏನು ಇಟ್ಕೊಂಡಿದ್ದೀನೋ ನಾನು ಅದನ್ನೇ ರಿಲೀಸ್ ಮಾಡೋಕ್ಕಾಗೋದು. ಐ ಮೀನ್ ಸೊ ನಾನು ದೇವ್ರನ್ನ ಯಾವ ವಿಧದಲ್ಲಿ ನೋಡ್ತಾ ಇದ್ದೀನೋ ಆ ವಿಧದಲ್ಲೇ ನಾನು ದೇವ್ರ ಬಗ್ಗೆ ಹೇಳೋದಕ್ಕೆ ಸಾಧ್ಯ. ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ, ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಎದುರುಗಡೆ ಸರಿ ಕಾಣಿಸ್ತಾ ಇಲ್ಲ, ಮರಗಳೆಲ್ಲ ಸರಿ ಕಾಣಿಸ್ತಾ ಇಲ್ಲ, ಒಂಥರ ಡಿಮ್ಮಾಗಿ ಕಾಣಿಸ್ತೈತೆ, ರೋಡ್ ಸರಿ ಕಾಣಿಸ್ತಾ ಇಲ್ಲ. ನಾವು ಹೋಗಿ ಯಾವುದನ್ನು ಕ್ಲೀನ್ ಮಾಡಬೇಕು? ನಾವು ಹೋಗಿ ರೋಡನ್ನು ಕ್ಲೀನ್ ಮಾಡಬಾರ್ದು, ಓಕೆನಾ? ಇವತ್ತು ರೋಡ್ ಸರಿ ಕಾಣಿಸಲ್ಲ ಅಂದ್ಬಿಟ್ಟು ರೋಡನ್ನು ಕ್ಲೀನ್ ಮಾಡಬಾರ್ದು, ಕನ್ನಡಿನ ಕ್ಲೀನ್ ಮಾಡಬೇಕು. ಆಮೇಲೆ ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಕಣ್ಣು ಸರಿ ಕಾಣಿಸ್ತಾ ಇಲ್ಲ, ಬೈಬಲ್ ಅಕ್ಷರಗಳು ಸರಿ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಬೈಬಲ್ನ ತಿದ್ದಬಾರ್ದು, ನಮ್ಮ ಕಣ್ಣನ್ನು ಸರಿ ಮಾಡ್ಕೊಬೇಕು. ಹಂಗಂದ್ರೆ ಸರಿ ಕಾಣಿಸುತ್ತೆ. ಇದೇನು ಸರಿ ಕಾಣಿಸ್ತಾ ಇಲ್ಲ ಅಂತ ಎಲ್ಲ ಅರ್ಥ ಆಗ್ತಾ ಇದ್ರೆ ಅದು ಬಂದ್ಬಿಟ್ಟು ಸರಿ ಬರಲ್ಲ. ಅದಕ್ಕೇ ಇವತ್ತು ದೇವ್ರ ಬಗ್ಗೆ, ದೇವ್ರು ಯಾರು ಅಂತ ಸರಿ ಮಾಡೋದಕ್ಕೆ ಹೋಗ್ಬಾರ್ದು, ನಮ್ಮ ಕಣ್ಣನ್ನು ಸರಿ ಮಾಡ್ಕೊಬೇಕು. ಐ ಸಿ ಗಾಡ್ ಆ್ಯಸ್ ಎ ಗುಡ್ ಗಾಡ್. ಐ ಮೀನ್ ದೇವ್ರು ಒಳ್ಳೆಯವರು, ದೇವರೆಲ್ಲ ಪರಿಸ್ಥಿತಿಗಳನ್ನು ಚೇಂಜ್ ಮಾಡ್ತಾರೆ, ಎಲ್ಲವೂ ಬದಲಾವಣೆ ಆಗುತ್ತೆ. ಇವತ್ತಿರೋದಕ್ಕಿಂತ 100% 1000% ನಾನು ನೀವು ಚೆನ್ನಾಗಿರ್ತೀವಿ. ಇವತ್ತು ಯಾರೋ ಒಬ್ರು ಹೇಳ್ತಾರೆ ಅಂತ ಇಟ್ಕೊಳ್ಳಿ, ರಾತ್ರಿ ಒಂದು 11 ಗಂಟೆಗೆ ನಾನು ಬಂದು ಮೀಟ್ ಮಾಡ್ತೀನಿ, ಈ ಮೈನ್ ರೋಡಲ್ಲಿ ಬಂದು ನಿಂತೀರಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಒಬ್ರು ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಒಂದು 11 ಗಂಟೆಗೆ ಇಲ್ಲಿ ಬಂದು ನಿಂತ್ಕೊಳ್ಳಿ, ನಾನು ಬರ್ತೀನಿ. 10 ಗಂಟೆಗೆ 10-10:30 ಹೋಗ್ಬಿಟ್ರೆ, ಹೋದರೆ ರೋಡಲ್ಲಿ ಯಾರೂ ಇಲ್ಲ, ಖಾಲಿಯಾಗೈತೆ. 11 ಗಂಟೆ ಹತ್ರ ಆಗ್ತಾಯಿತ್ತು, ಏನಪ್ಪ ಯಾರೂ ಇಲ್ಲ. ಒಂದು ವೇಳೆ ಇವರು ಹೇಳ್ದವ್ರೂ ಬರ್ತಾರೋ ಇಲ್ವೋ ಅನ್ನೋ ಭಯ ಯಾವಾಗ ಬರುತ್ತೋ ಗೊತ್ತಾ? ನಿಮಗೆ ಹೇಳಿದವರು ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಅಂದಮೇಲೆ ನೀವು ನಡು ಬೀದಿಯಲ್ಲಿ ನಿಂತ್ಕೊಂಡು ನಿಮಗೆ ಭಯ ಬರುತ್ತೆ. 11 ಗಂಟೆ ಆಯಿತು, ಒಂದು ವೇಳೆ ಹೇಳ್ದವರು ಬರ್ತಾರೋ ಇಲ್ವೋ ಗೊತ್ತಿಲ್ವಲ್ಲಪ್ಪ ಗಾಬರಿ. ಆದರೆ ಹೇಳ್ದವರು ಎಂಥವ್ರು ಅಂತ ನಿಮ್ಗೆ ಗೊತ್ತಾದರೆ ರಾತ್ರಿ 11 ಗಂಟೆಗೆ ನೀವು ಅಲ್ಲಿ ನಿಂತಿದ್ರು ನಿಮ್ಗೆ ಯಾವುದು ಭಯ ಇರಲ್ಲ. ಯಾಕೆ ಗೊತ್ತಾ? ದ ಮ್ಯಾನ್ ಹೂ ಸ್ಪೋಕ್, ದ ಮ್ಯಾನ್ ಹೂ ಗೇವ್ ದ ವರ್ಡ್. ನಿಮಗೆ ಯಾರು ಮಾತು ಕೊಟ್ಟರು 11 ಗಂಟೆಗೆ ಬರ್ತೀನಿ ಅಂತ, ಅವ್ರ ಮೇಲೆ ನಿಮಗೆ ನಂಬಿಕೆ ಇದ್ದರೆ ನೀವು ಯಾವುದಕ್ಕೂ ಯಾರಿಗೂ ಭಯಪಡಲ್ಲ. ಯಾಕಂದರೆ ನಿಮಗೆ ಗೊತ್ತು ವರ್ಡ್ ಕೊಟ್ಟವ್ರು ಬಂದೇ ಬರ್ತಾರೆ ಅಂತ. ಆಮೇಲೆ ಅದೇ ರೀತಿಯೇ ಇವತ್ತು ನಮ್ಮ ದೇವ್ರು ಎಂಥವ್ರು ಅಂತ ನಮ್ಗೆ ಗೊತ್ತಾಗ್ಬಿಟ್ರೆ, ಇವತ್ತು ನಮ್ಮ ಪರಿಸ್ಥಿತಿ ಒಂದು ವೇಳೆ ಎಲ್ಲ ಭಯ ಪರಿಸ್ಥಿತಿ, ಏನು ಮಾಡೋದು ಗೊತ್ತಿಲ್ಲ, ನಾಳೆ ಫ್ಯೂಚರ್ ಹೆಂಗೋ ಗೊತ್ತಿಲ್ಲ, ನಾಳೆ ಏನು ಮಾಡೋದನ್ನೋ ಗೊತ್ತಿಲ್ಲ ಅನ್ನೋ ಭಯ ನಿಮಗಿರಲ್ಲ. ಯಾಕೆ ಗೊತ್ತಾ? ವಾಗ್ದಾನ ಮಾಡಿದಾತನು, ನಿಮಗೆ ಹೇಳಿದಾತನು, ನಿಮಗೆ ಕೊಡ್ತೀನಿ, ನಾನು ನಿನ್ನನ್ನು ಆಶ್ವಸ್ತೀನಿ, ನಾನು ಗುಣಪಡಿಸ್ತೀನಿ ಅಂತ ನಿಮ್ಮ ಬಗ್ಗೆ, ನಿಮಗೆ ಆತನ ಬಗ್ಗೆ ನಿಮಗೆ ಒಂದು ನಂಬಿಕೆ ಇದ್ದರೆ, ಹೇಳ್ದವ್ರು ಯಾರು ಅಂತ ನಿಮಗೆ ಗೊತ್ತಾದರೆ, ಇವತ್ತಿರೋ ಪರಿಸ್ಥಿತಿ ನೋಡಿ ನೀವು ಭಯಪಡಲ್ಲ. ಇವತ್ತು ಒಂದು ವೇಳೆ ಕಾಸು ಬರೋದು ಬರದೇ ಇರ್ಬೋದು,
ಒಂದು ವೇಳೆ ಚೆನ್ನಾಗಿ ಆಗದೆ ಇರ್ಬೋದು, ಆದರೆ ಹೇಳ್ದವ್ರ ಮೇಲೆ ನಿಮ್ಗೆ ನಂಬಿಕೆ ಐತೆ ತಾನೆ, ಅಷ್ಟು ಸಾಕು. ದೇವ್ರು ನಮ್ಮ ಹತ್ರ ಎದುರು ನೋಡೋದು ಒಂದೇ ಒಂದು, ಆತನು ಮಾಡ್ತಾರೆ ಅನ್ನೋ ನಂಬಿಕೆ ಮಾತ್ರ ನಮ್ಮ ಒಳಗಡೆ ಇರಬೇಕು. ಯಾವಾಗಲೂ ಒಂದೊಂದು ಮೆಸೇಜಲ್ಲೂ ನಮಗೆ ಒಳಗಡೆ ನಂಬಿಕೆ ಇರಬೇಕು. ಅದಕ್ಕೆ ಪೌಲನು ಈ ರೀತಿ ಹೇಳ್ತಾರೆ, ಕರ್ತನಲ್ಲಿ ಯಾವಾಗಲೂ ಸಂತೋಷಿಸಿರಿ. ಹೇಳಿ, ಕರ್ತನಲ್ಲಿ ಸಂಬಳ ಬಂದಾಗ ಸಂತೋಷಿಸಿರಿ, ಕರ್ತನಲ್ಲಿ ಆರೋಗ್ಯವಾಗಿದ್ದಾಗ ಸಂತೋಷಿಸಿರಿ. ಹಂಗೈತಾ? ಯಾವಾಗಲೂ ಅಂದರೆ ಇವತ್ತು ನೋ ಮ್ಯಾಟರ್ ವಾಟ್, ಇವತ್ತೇನು ಪರಿಸ್ಥಿತಿ ಆಗಿದ್ರೂ ಪರವಾಗಿಲ್ಲ, ಬಿ ರಿಜಾಯ್ಸ್, ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಎಲ್ಲರೂ ಹೇಳಿ ಆಮೆನ್. ಸೊ ಯಾವಾಗಲೂ ನಾವು ಸಂತೋಷವಾಗಿರೋದಕ್ಕೆ ನಾವು ಕಲ್ತ್ಕೊಬೇಕು. ಸೊ ಪ್ರಾರ್ಥನೆ ಅನ್ನೋದನ್ನು ಸಹ ಏನು ಗೊತ್ತಾ, ಪ್ರೇಯರ್ ಅಂದರೆ ಏನು ಗೊತ್ತಾ, ಪ್ರೇಯರ್ ಮಾಡಿದ ತಕ್ಷಣ, ಪ್ರೇಯರ್ ಮುಗ್ದಿದ ತಕ್ಷಣ ಆಮೇನ್ ಅಂತ ಹೇಳಿದೆ, ನಮಗೇನಿರಬೇಕು ಗೊತ್ತಾ, ಆನಂದ ಇರಬೇಕು. ಪ್ರೇಯರ್ ಆಗಿದ ತಕ್ಷಣ ಏನಿರಬೇಕು, ಆನಂದ ಇರಬೇಕು. ಸೊ ನಾವು ಪ್ರೇಯರ್ ಮಾಡಿನೂ ನಮ್ಗೆ ಆನಂದ ಬಂದಿಲ್ಲ ಅಂದರೆ ನಾವು ಪ್ರೇಯರ್ ಇನ್ನೂ ಸರಿಯಾಗೇ ಮಾಡಿಲ್ಲ ಅಂತ, ಇನ್ನೂ ನಾವು ಯಾರ ಹತ್ರ ಪ್ರೇಯರ್ ಮಾಡ್ತಾಯಿದ್ದೀವಿ ಅವ್ರ ಬಗ್ಗೆ ಇನ್ನೂ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ಸೊ ಪ್ರಾರ್ಥನೆಯ ನಂತರ ಆನಂದ ಬಂದಿಲ್ಲ ಅಂದರೆ ನೀವು ಮಾಡಿದ ಪ್ರೇಯರೇ ಇಲ್ಲ. ಆಮೇಲೆ ನೋಡಿ, ಯಾವಾಗ ಪ್ರೇಯರ್ ಮಾಡಿದ್ರೂ ನಮ್ಮೊಳಗಡೆ ಒಂದು ಜೋಶ್ ಇರುತ್ತೆ. ಆ ಖುಷಿ ಹೆಂಗಿರುತ್ತೆ ಅಂದರೆ, ಆ ಆನಂದ ಹೆಂಗಿರುತ್ತೆ ಅಂದರೆ, ಬಿಡಪ್ಪ, ನೋ ಮ್ಯಾಟರ್ ವಾಟ್, ಗಾಡ್ ವಿಲ್ ಟೇಕ್ ಕೇರ್. ಸೊ ದೇವ್ರ ಹತ್ರ ಮಾತಾಡಿದ ತಕ್ಷಣ ನನಗೊಂದು ಧೈರ್ಯನೋ, ಒಂದು ಬಲನೋ, ಒಂದು ಆನಂದ ಬರುತ್ತೆ ನೋಡಿ, ದಟ್ ಈಸ್ ಕಾಲ್ಡ್ ಪ್ರೇಯರ್. ನಾವು ಪ್ರೇಯರ್ ಮಾಡಿನೂ ಇನ್ನೂ ಸುಯ್ ಅಂತ ಇನ್ನೂ ಕುಯ್ಯೋ ಅಂತ ಇದ್ದೀವಿ ಅಂದರೆ ನೀವು ಪ್ರೇಯರೇ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ. ಪ್ರಾರ್ಥನೆ ಮಾಡಿದ್ರೆ ನಮ್ಮೊಳಗಡೆ ಆನಂದ ಬರಬೇಕು. ಅಂದರೆ ನೋ ವರೀಸ್, ಗಾಡ್ ವಿಲ್ ಟೇಕ್ ಕೇರ್. ಪ್ರಾರ್ಥನೆ ಮಾಡೋರ ಮಾತು, ಅವ್ರ ಆ್ಯಟಿಟ್ಯೂಡು, ಅವ್ರ ಸ್ಟೈಲು, ಅವ್ರ ವರ್ಡ್ಸು ಎಲ್ಲನೂ ಬೇರೆ ಲೆವೆಲಲ್ಲಿ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಅದಕ್ಕೇ ಪ್ರಾರ್ಥನೆ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟ್. ನೀವು ಯಾವಾಗ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿರೋ, ಆ ಪ್ರಾರ್ಥನೆ ನಿಮ್ಮೊಳಗಡೆ ಏನು ತರುತ್ತೆ ಅಂದರೆ ಒಂದು ಧೈರ್ಯ ತೊಗೊಂಬರುತ್ತೆ. ಬಿಡಪ್ಪ, ದೇವರೆಲ್ಲ ನೋಡ್ಕೊಳ್ತಾರೆ. ಆಮೇಲೆ ಸೊ ಇವತ್ತು ಈ ವಾಕ್ಯನ ಕೇಳ್ತಾ ಇದ್ದೀರಾ ಅಂದರೆ, ಈ ವಾಕ್ಯ ನಿಮ್ಮೊಳಗಡೆ ಏನು ತೊಗೊಂಬರುತ್ತೆ ಅಂದರೆ, ಬಿಡಪ್ಪ, ದೇವ್ರು ನೋಡ್ಕೊಳ್ತಾರೆ. ಇವತ್ತು ನಾನು ಮಾತಾಡಿ ಮುಗಿಸಿದ್ರೂ ನಾನು ಮಾತಾಡಿದ್ದು ನಿಮ್ಮೊಳಗಡೆ ಇರಲೇಬೇಕು. ಆಮೇಲೆ ನೋಡಿ, ಇವಾಗ ಒಂದು ಪರ್ಫ್ಯೂಮ್ ಯೂಸ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಒಳ್ಳೆ ಕಾಸ್ಟ್ಲಿ ಪರ್ಫ್ಯೂಮ್. ಸೊ ಕಡಿಮೆದು ಇರುತ್ತೆ, ಲೋಕಲ್ದು ಇರುತ್ತೆ, ಕಾಸ್ಟ್ಲಿ ಇರುತ್ತೆ. ಸೊ ಯಾವುದು ಪರ್ಫ್ಯೂಮು ಒರಿಜಿನಲ್ ಅಂತ ಕಂಡುಹಿಡಿಯೋಕ್ಕಾಗೋದು? ನೋಡಿ, ಒಬ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಪರ್ಫ್ಯೂಮ್ ವಾಸನೆ ಬರೋಲ್ಲ, ಒಬ್ರು ಹೋಗ್ಬಿಡ್ತಾರೆ ನೋಡ್ದ, ಸ್ಟಿಲ್ ದೇರ್ ವಿಲ್ ಬಿ ಸ್ಮೆಲ್. ಅದು ಆ ಪರ್ಫ್ಯೂಮ್ದು ಆ ಸ್ಮೆಲ್ಲು ಅವ್ರು ಹೋದ್ರ ಮೇಲೆ ಅವ್ರು ಅಲ್ಲಿ ಹೋಗ್ಬಿಟ್ಟಿರ್ತಾರೆ, ಆದ್ರೂ ಆ ಸ್ಮೆಲ್ ಇಲ್ಲಿರುತ್ತೆ. ದಟ್ ಈಸ್ ಒರಿಜಿನಲ್. ಅಂದರೆ ಆ ಪರ್ಸನ್ ಇಲ್ಲ ಹೋಗಿದ ಮೇಲೂ ಆ ಸ್ಮೆಲ್ ಇದ್ದರೆ ಒರಿಜಿನಲ್ಲು. ನಾನು ಮಾತಾಡಿದ್ದು, ನಾನು ಮುಗಿಸಿದ ಮೇಲೂ ಈ ವರ್ಡ್ ನಿನ್ನ ಒಳಗಡೆ ಇದ್ದರೆ ಇದು ಒರಿಜಿನಲ್ಲು. ಆಮೇಲೆ ಇಲ್ಲಿಗೆ ನೀನು ಕೇಳಿ ಇಲ್ಲೇ ಮರ್ತ್ಬಿಟ್ರೆ ಇದು ಲೋಕಲ್ ಪರ್ಫ್ಯೂಮ್ ಅಂತ. ನಾನು ಮಾತಾಡಿದ್ದು ನೀನು ಒಳಗಡೆ ಯಾವಾಗಲೂ ಹೌದಲ್ವಾ, ಫಿಲಿಪ್ ಫಸ್ಟಿಂಗ್ ಹೇಳಿದಲ್ವಾ, ದೇವ್ರು ಒಳ್ಳೆಯವರಲ್ವಾ, ದೇವ್ರು ಎಷ್ಟು ಒಳ್ಳೆಯವರಲ್ವಾ ಅನ್ನೋದು ನಿನ್ನ ಮೈಂಡಲ್ಲೇ ಬರ್ತಾಯಿದೆ ಅಂದರೆ ನಾನು ಒರಿಜಿನಲ್ ಪರ್ಫ್ಯೂಮ್ ತೊಗೊಂಬಂದಿದ್ದೀನಿ ಅಂತ ಅರ್ಥ. ಓಕೆ, ರೈಟ್. ಗಾಡ್ ಈಸ್ ಗುಡ್. ಆಮೆನ್. ಅದಕ್ಕೇ ಸೊ ನಾನು ಅನುಭವದಿಂದ ಮಾತಾಡಬಾರ್ದು, ಅನುಭವಿಸಿ ಮಾತಾಡಬೇಕು. ಈ ರೀತಿ ಹೇಳ್ತೀನಿ ನೋಡಿ, ಐ ಶುಡ್ ಫಾಲೋ ದ ಕ್ಲೌಡ್, ನಾಟ್ ದ ಕ್ರೌಡ್. ಆಮೇಲೆ ಐ ಶುಡ್ ಫಾಲೋ ದ ಕ್ಲೌಡ್, ನಾಟ್ ದ ಕ್ರೌಡ್. ಇವತ್ತು ಎಷ್ಟು ಜನ ಬಂದಿದ್ದಾರೆ, ಅದಕ್ಕೆ ತಕ್ಕನಂಗೆ ನಂಗೆ ಪ್ರಸಂಗ ಇರಬಾರ್ದು. ನನ್ನ ಮೇಲೆ ಕ್ಲೌಡ್ ಇದೆಯಾ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಏನೇ ಮಾತಾಡಿದ್ರು ಇವತ್ತು ಪವಿತ್ರಾತ್ಮನೇ ನನ್ನ ಒಳಗಡೆ ಮಾತಾಡ್ತಾ ಇದ್ದಾರೆ ಅನ್ನೋ ಭರವಸೆ ನಾನು ಒಂದು ಇದು ಬಿಟ್ಟರೆ, ಎಷ್ಟು ಜನ ಚೆನ್ನಾಗೈತೆ ಅಂದರೂ ಸರಿ, ಚೆನ್ನಾಗಿಲ್ಲ ಅಂದರೂ ಸರಿ, ಐ ನೋ ನಾನು ಏನು ಮಾತಾಡಿದ್ದೀನಿ ಅಂತ ನನಗೆ ಗೊತ್ತಾಗಬೇಕು. ಆಮೇಲೆ ಸೊ ವಿ ಶುಡ್ ನಾಟ್ ಫಾಲೋ ದ ಕ್ರೌಡ್, ಐ ಶುಡ್ ಫಾಲೋ ದ ಕ್ಲೌಡ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಸೊ ಐ ಶುಡ್ ಬಿಲೀವ್ ದ ಸೋರ್ಸ್, ನಾಟ್ ದ ಸೋಲ್ಸ್. ಆಮೇನ್. ನನ್ನ ಸೋರ್ಸ್ ಸೋಲ್ಸ್ ಅಲ್ಲ, ನನ್ನ ಸೋರ್ಸ್ ಗಾಡ್. ಆಮೇನ್. ಸೊ
ದೇವರು ನನ್ನನ್ನು ಈ ಸೇವೆ ಕರೆದಿದ್ದಾರೆ, ನನ್ನನ್ನು ಮಾತಾಡೋದಕ್ಕೆ ಕರೆದಿದ್ದಾರೆ ಅಂದರೆ ಆತನೇ ಎಲ್ಲನೂ ಬ್ಯಾಕಪ್ ಮಾಡ್ತಾರೆ, ನನ್ನನ್ನು ಮಾತಾಡಿಸ್ತಾರೆ, ನನಗೆ ಬೇಕಾದ ಬಲ ಕೊಡ್ತಾರೆ, ನನಗೆ ಬೇಕಾದ ಆರೋಗ್ಯ ಕೊಡ್ತಾರೆ, ಅದಕ್ಕೆ ಬೇಕಾದ ಎನರ್ಜಿ ಕೊಡ್ತಾರೆ. ಅದನ್ನು ಎಲ್ಲಿ ಹೋಗಿ ರೀಚ್ ಮಾಡಿಸ್ಬೇಕು ಅಂದ್ಬಿಟ್ಟು ಡೋರ್ ಓಪನ್ ಮಾಡ್ತಾರೆ. ಆಮೇಲೆ ಯಾರು ಅದನ್ನು ಕೇಳಬೇಕು ಅನ್ನೋದನ್ನು ದೇವರೇ ಮಾಡ್ತಾರೆ. ಎಲ್ಲನೂ ನನ್ನ ಕೆಲಸ ನಾನು ಮಾತಾಡಬೇಕಷ್ಟೆ. ಪ್ರೈಸ್ ಅಲ್ಲ. ಚಿಕ್ಕ ಕೆಲಸ ನಮ್ಮದು, ದೊಡ್ಡ ಕೆಲಸ ದೇವ್ರದ್ದು. ಆಮೇಲೆ ಇವಾಗ ನೋಡಿ, ಮೋಶೆ ಹೋಗ್ಬಿಟ್ಟು ಸಮುದ್ರನ 2 ಮಾಡಬೇಕು. ಇವಾಗ ಅವನು 2 ಮಾಡಬೇಕಂದಿದ್ರೆ ಏನೇನು ಮಾಡಿರ್ಬೇಕಾಗಿತ್ತು? ಇಷ್ಟು ಜನ ಅದನ್ನು ಓಪನ್ ಮಾಡಬೇಕಾದ್ರೆ ಏನು ಮಾಡಬೇಕಾಗಿತ್ತು? ಏನು ಮಾಡಿದ್ರೂ ಆಗ್ತಾಯಿರಲಿಲ್ಲ. ಸಮುದ್ರನ 2 ಓಪನ್ ಮಾಡೋಕ್ಕಾಗುತ್ತಾ? ಎಲ್ಲ ನೀರೆಲ್ಲ ಎತ್ತಿ ಈ ಕಡೆ ಮೋಟ್ರ್ ಹಾಕ್ಬಿಟ್ಟು ಎಲ್ಲ ನೀರು ಈ ಕಡೆ ಬರ್ಸ್ಬಿಟ್ಟು ಸೆಂಟ್ರಲ್ಲಿ ಏನಾದರೂ ಸ್ವಲ್ಪ ಗೋಡೆ ಗೀಡೆ ಕಟ್ಬಿಟ್ಟು ಮಧ್ಯದಲ್ಲಿ ಹೋಗೋ ಥರ ಮಾಡಿದರೆ ಜೀವಮಾನದಲ್ಲೆಲ್ಲ ಆಗಿರಲ್ಲ. ಆದರೆ ಮೋಶೆ ಕೆಲಸ ಏನು ಗೊತ್ತಾ? ಜಸ್ಟ್ ಕೋಲನ್ನೆತ್ತಿ ದೇವ್ರೇನೋ ಗೊತ್ತಾ, ಚಿಕ್ಕ ಕೆಲಸ ನೀನು ಮಾಡು, ದೊಡ್ಡ ಕೆಲಸ ನಾನು ಮಾಡ್ತೀನಿ. ನಂಬಿಕೆ ಇಡೋ ಕೆಲಸ ನಿಂದು, ಅದ್ಭುತ ಮಾಡೋದು ನಂದು, ಕೊಡೋದು ನಿಂದು, ಡೋರ್ ಓಪನ್ ಮಾಡೋದು ನಂದು. ಪ್ರೇಯರ್ ಮಾತ್ರ ನೀನು ಮಾಡು, ಮಿಕ್ಕಿದೆಲ್ಲ ನಾನು ಮಾಡ್ತೀನಿ. ಸೊ ದೊಡ್ಡ ಕಾರ್ಯನ ದೇವ್ರಿಗೆ ಬಿಡೋಣ, ಚಿಕ್ಕ ಕಾರ್ಯನ ನಾವು ಮಾಡೋಣ. ಸರಿ, ಒಂದು ವಾಕ್ಯ ಓದೋಣ. ಯೆಶಾಯನಿಗೆ ಬರೆದ ಪುಸ್ತಕ 54ನೇ ಅಧ್ಯಾಯ 14ನೇ ವಾಕ್ಯ ನೋಡಿ. ನೀತಿವಂತರು ಅನ್ನೋದನ್ನು ನಾನು ತುಂಬ ವಾರದಿಂದ ಮಾತಾಡ್ಕೊಂಬಂದಿದ್ದೀನಿ. ಸೊ ಇದ್ರ ಬಗ್ಗೆ ಇವತ್ತು ಮೇ ಬಿ ರೈಚಸ್ನೆಸ್ಗೆ ಕನ್ಕ್ಲೂಷನ್ ಕೊಡ್ಬೋದು. ನಾವು ನೋಡೋಣ. ದ ಬುಕ್ ಆಫ್ ಐಸಯ ಚಾಪ್ಟರ್ 54 ವರ್ಸ್ 14. ಕನ್ನಡದಲ್ಲಿ ಧರ್ಮವೇ ನಿನಗೆ ಆಧಾರ ಅಂತ ಇದೆ. ಇದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂದರೆ, ಓಕೆ, ಇನ್ ರೈಚಸ್ನೆಸ್ ಯು ಶಾಲ್ ಬಿ ಎಸ್ಟಾಬ್ಲಿಷ್ಡ್. ಇನ್ ವಾಟ್ ವಿ ಶಾಲ್ ಬಿ ಎಸ್ಟಾಬ್ಲಿಷ್ಡ್? ರೈಚಸ್, ನೀತಿವಂತನು ಅನ್ನೋದ್ರಲ್ಲಿ ನಾವು ಎಸ್ಟಾಬ್ಲಿಷ್ ಆದರೆ ಮಾತ್ರನೇ ನಮಗೆ ಹೆದರಿಕೆ ಇರೋದಿಲ್ಲ. ಇಫ್ ಯು ಬಿಲೀವ್ ಯು ಆರ್ ರೈಚಸ್, ದೆನ್ ಓನ್ಲಿ ಯು ವಿಲ್ ಲಿವ್ ವಿತೌಟ್ ಫಿಯರ್. ನನಗೆ ಯಾವ ಭಯನೂ ಇಲ್ಲಪ್ಪ, ಬಿಕಾಸ್ ಐ ಆಮ್ ರೈಚಸ್. ಐ ಮೀನ್, ನೀತಿವಂತರು ಅಂದರೆ ಏನು? ದೇವರ ಮುಂದೆ ನಿಲ್ಲೋದಕ್ಕೆ ಎಲ್ಲ ಯೋಗ್ಯತೆಯೂ ದೇವರು ನನಗೆ ನಿಮಗೆ ಕೊಟ್ಟಿದ್ದಾರೆ ಅನ್ನೋ ಭರವಸೆ. ನೀತಿವಂತನು ಅನ್ನೋ ಫ್ಯಾಕ್ಟ್, ಅನ್ನೋ ಸತ್ಯ ನಿಮಗೆ ಗೊತ್ತಾದರೆ ಮಾತ್ರ ನೀವು ದೇವ್ರ ಮುಂದೆನೂ ಧೈರ್ಯವಾಗಿ ನಿಲ್ತೀರಾ. ಒಂದು. ಎರಡನೇದು, ದೆವ್ವ ಮುಂದೆನೂ ಧೈರ್ಯವಾಗಿ ನಿಲ್ತೀರಾ. ಯಾರ್ಯಾರ ಮುಂದೆ ನಿಲ್ತೀವಿ ನೀತಿವಂತರಾಗಿದ್ದರೆ? ದೇವ್ರ ಮುಂದೆ, ದೇವ ಮುಂದೆ. ದೆವ್ವ ಮುಂದೆ ನಿಂತ್ಕೊಂಡು ದೆವ್ವನೇ ಓಡಿಸ್ಕೊಂಡಿರೋ ಅಂತ ದೇವ್ರು ಹೇಳಿಲ್ಲ ನೋಡಿ. ಬೈಬಲ್ ಈ ರೀತಿ ಹೇಳುತ್ತೆ, ಕ್ಯಾಸ್ಟ್ ದ ಡಿಮೆನ್ಸ್, ನಾಟ್ ಫೈಟ್ ವಿತ್ ಡಿಮೆನ್ಸ್. ಕ್ಯಾಸ್ಟ್ ದ ಡಿಮೆನ್ಸ್ ಅಂತ ಆಯ್ತಾ, ಇಲ್ಲ ಫೈಟ್ ವಿತ್ ಡಿಮೆನ್ಸ್ ಅಂತ ಆಯ್ತಾ? ಇವತ್ತು ಯಾಕೆ ಕ್ರಿಸ್ಟಿಯಾನಿಟಿ ಯಾವಾಗಲೂ ಫೈಟಿಂಗ್ ಮಾಡ್ತಾಯಿದ್ದೆ ಅಂತ ಗೊತ್ತಾ? ಇನ್ ಜೀಸಸ್ ನೇಮ್ ಐ ಬೈಂಡ್ ಆಲ್ ದ ಈವಿಲ್ಸ್. ನಾನೇನು ಹೇಳ್ತೀನಿ ಗೊತ್ತಾ? ನೋ ಈವಿಲ್ ಸ್ಪಿರಿಟ್ ಅಂತ ಹೇಳ್ಬಿಟ್ರೆ ಕ್ರಿಸ್ಟಿಯಾನಿಟಿಯಲ್ಲಿ 3/4 ಭಾಗ ಪ್ರೇಯರ್ ಕಟ್ ಆಫ್ ಆಗಿಬಿಡುತ್ತೆ. 3/4 ಪ್ರೇಯರು ಈಸ್ ಆಲ್ ಅಬೌಟ್ ಕ್ಯಾಸ್ಟಿಂಗ್ ಡೆವಿಲ್ಸ್, ಬೈಂಡಿಂಗ್ ಡೆವಿಲ್ಸ್. ಬೇರೆ ಇದೆ. ಒಂದು ವೇಳೆ ನಾನು ಸೈತಾನನೇ ಇಲ್ಲ ಅಂತ ಹೇಳ್ಬಿಟ್ರೆ 3/4 ಭಾಗ ಪ್ರಾರ್ಥನೆ ಹೋಗಿ ಕ್ರಿಸ್ಟಿಯಾನಿಟಿಯಲ್ಲಿ ಬೇರೆ 1/4 ಭಾಗ ಪ್ರಾರ್ಥನೆಯನ್ನು ಮಾತ್ರ ಇರೋದು. ದೇವರೇ ಅಂತ ಎಂಟ್ರೆನ್ಸ್ ಆಗ್ತಾರಲ್ಲ ಅದೊಂದು. ಆಮೇಲೆ ಎಂಡಿಂಗ್ ಪ್ರೇಯರ್ ಒಂದು ಇರುತ್ತೆ. ಮಿಕ್ಕಿದ ಎಲ್ಲ ಪ್ರೇಯರು ಯಾವ ರೀತಿ ಇರುತ್ತೆ ಗೊತ್ತಾ? ಎಲ್ಲ ದೆವ್ವಗಳನ್ನ ಓಡಿಸೋ ಪ್ರೇಯರ್ಗಳೇ ಇರುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಸೈತಾನನ ಕ್ರಿಯೆಗಳು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಟೆಲ್ಲಿಂಗ್ ದೆರ್ ಈಸ್ ನೋ ಡೆವಿಲ್. ಊರಲ್ಲಿ ಹಾವುಗಳಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಮನೇಲಿ ಹಾವು ಇಲ್ಲ ಅಂತ ನಾನು ಮಾತಾಡ್ತಾ ಇದ್ದೀನಿ. ಊರಲ್ಲಿರೋ ಹಾವುಗಳನ್ನ ಯಾಕೆ ಹಿಡಿಯೋಕೆ ಹೋಗ್ತೀಯ ನೀನು? ಅಲ್ವಾ? ಅವನೆಲ್ಲ ಹೋಗ್ತಾನೆ, ಅವನ್ನ ಕಟ್ಟೋದು, ಅವನ್ನ ಇನ್ ಜೀಸಸ್ ನೇಮ್ ಅನ್ನೋದು, ನನಗೆ ವಿರೋಧವಾಗಿ ಅವ್ನು ಮಾಡ್ತಾನೇ ಇಲ್ಲಪ್ಪ. ಅವ್ನು ಯಾಕೆ ಸುಮ್ಮನೆ ರೋಡಲ್ಲಿ ಹೋಗ್ತಾರೆ ನನ್ನ ಕರೀತೀಯ? ಏನಿಲ್ಲ, ಜಸ್ಟ್ ಎಂಜಾಯ್ ದ ಫೆಲೋಶಿಪ್ ಆಫ್ ಗಾಡ್. ಯಾವಾಗಲೂ ದೇವ್ರನ್ನ ಸ್ತುತಿಸೋದು, ಆರಾಧನೆ ಮಾಡೋದು. ನಿನ್ನಂತೆ ಯಾರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಹಾಲೇಲುಯಾ, ಹಾಲೇಲುಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ
ಇದನ್ನು ಮಾಡ್ಕೊಂಡಿರಪ್ಪ. ನೀನು ಯಾಕೆ ಅದನ್ನು ಕಟ್ಟಕ್ಕೆ ಹೋಗ್ತೀಯಾ, ಅದನ್ನು ಓಡ್ಸೋಕೆ ಹೋಗ್ತೀಯಾ? ದೆಬ್ಬದ ಮೇಲೆ ಕಣ್ಣು ರಾತ್ರಿ ಆಗಲು ನಿನಗೆ. ಯಾರ ಮೇಲೆ ಕಣ್ಣು? ಸುಮ್ಮನೆ ಮಲಗಿದ್ರೂ ಕಾಲ ಹತ್ರ ಹಾವು ಬಂದೈತಾ, ತಲೆ ಹತ್ರ ಹಾವು ಬಂದೈತಾ, ಪಕ್ಕದಲ್ಲಿ ಓಡ್ತೈತಾ, ಅಲ್ಲಿ ಓಡ್ತೈತಾ. ನೀನು ಎಲ್ಲ ನಿನ್ನ ಮನೆ ಪ್ರೊಟೆಕ್ಷನಲ್ಲಿದೆ, ನೀನು ಆರಾಮಾಗಿ ಮಲ್ಕೋ. ಊರಲ್ಲಿ ಹಾವು ಇಲ್ಲ ಅಂತ ಹೇಳ್ತಾಯಿಲ್ಲ, ನಿಮ್ಮ ಮನೇಲಿ ನಮ್ಮ ಮನೇಲಿ ಇಲ್ಲಪ್ಪ, ಬರಲ್ಲ. ಆಮೇನ್. ಎಷ್ಟು ಜನಕ್ಕೆ ಹಾವು ಅಂದರೆ ಭಯ? ಎಷ್ಟು ಜನಕ್ಕೆ ಗೊತ್ತು ಹಾವಿಗೆ ಮನುಷ್ಯರು ಅಂದರೆ ಭಯ? ಹಾವು ಕಚ್ಚೋದೇನು ಗೊತ್ತಾ? ಎಲ್ಲಿ ಇವ್ರು ಹೊಡೆದ್ಬಿಡ್ತಾರೋ ಅಂತ ಅದು ಕಚ್ಚಿಬಿಡೋದು, ಹೆದರಿಕೆ. ಸೊ ಹಾವು ಪಾಪ ಅದಕ್ಕೇನು ಗೊತ್ತಾ, ಎಲ್ಲಿ ನಮ್ಮನ್ನು ಹೊಡೆದ್ಬಿಡ್ತಾರೋ ಅಂತ ಕಚ್ಚಿಬಿಡುತ್ತೆ. ಇನ್ನೊಂದೇನು ಗೊತ್ತಾ, ಅದು ಯಾವಾಗಲೂ ಹಿಂಗೆ ಆಡ್ಕೊಂಡಿರೋದು ಕಾರಣ ಏನು ಗೊತ್ತಾ? ಊರಲ್ಲಿ ಬರೋಕ್ಕೆ ಭಯ. ಧೈರ್ಯವಾಗಿ ರೋಡಲ್ಲಿ ಸುತ್ತಬೋದಲ್ಲ, ಯಾರು ನೋಡಿದ್ರೆ ತಲೆಯಲ್ಲಿ ಏನು ಮಾಡ್ತಾರೆ, ಕಲ್ಲು ತಗೊಂಡು ಹೊಡೆದು ಸಾಯಿಸ್ಬಿಡ್ತಾರೆ. ಮನುಷ್ಯರು ನೋಡಿದ್ರೆ ಅದಕ್ಕೆ ಭಯ. ನೀನು ಸೈತಾನ್ ನೋಡಿದ್ರೆ ಭಯ ಅಂತ ಹೇಳ್ತೀಯ, ಅವನಿಗೆ ನೀನು ನೋಡಿದ್ರೆ ಭಯ. ಎಲ್ಲಪ್ಪ ಇವನು ಸತ್ಯನ ಕೇಳಿ ನಮ್ಮ ತಲೆಯನ್ನು ತುಳಿತಾನೋ ಅಂತ ಅವನಿಗೆ ಹೆದರಿಕೆ. ನೀವು ಅವನ ಬಗ್ಗೆ ಹೆದರ್ಬೇಕಾದಂಥ ಅವಶ್ಯಕತೆಯೇ ಇಲ್ಲ. ಪ್ರೈಸ್ ಅಲಾಟ್. ಜನ ಹೌದು ಅಂತಿದ್ದ. ಆಮೇನ್. ಸೊ 2000 ವರ್ಷದ ಹಿಂದೆಯೇ ದೇವರು ಎಲ್ಲವನ್ನ ನೋಡಿ, ಒಂದು ಕಾರ್ಯನ ದೇವರು ಮಾಡಿದ್ರೆ, ನೀವೇನು ಹೇಳ್ತೀರಾ? ಒಂದು ಕಾರ್ಯನ ದೇವರು ಮಾಡಿದ್ರೆ ಹಿ ವಿಲ್ ಡೂ ಇಟ್ ಪರ್ಫೆಕ್ಟ್ಲಿ. ದೇವರು ಏನು ಹೇಳಿದ್ರು? ಎಲ್ಲ ಶತ್ರುವಿನ ಸೈತಾನನ ಕ್ರಿಯೆಗಳು ಎಲ್ಲಿ ಲಯವಾಯಿತು? ಆಯ್ತಾ ಇಲ್ವಾ? ಸೊ ಈ ದೇವರು ಏನಾದರೂ ಮಾಡಿದ್ರೆ ಕಂಪ್ಲೀಟಾಗಿ ಮಾಡಿರ್ತಾರ, ಇಲ್ಲ ಅರ್ಧ ನಿಮಗೆ ಕೊಟ್ಟಿರ್ತಾರ? ಕಂಪ್ಲೀಟಾಗಿ ದೇವ್ರು ಮಾಡಿರ್ತಾರೆ ಅಂತ ಎಷ್ಟು ಜನ ನಂಬ್ತೀರಾ? ಸೊ ಸೈತಾನನ ಕ್ರಿಯೆಗಳನ್ನ ದೇವರು ಕಂಪ್ಲೀಟಾಗಿ ನಾಶ ಮಾಡಿದ್ರು ಅಂತ ಎಷ್ಟು ಜನ ನಂಬ್ತೀರಾ? ಸೊ ವೈ ಫಿಯರ್? ನೋಡಿ, ದೇವರು ಎಷ್ಟು ಕಂಪ್ಲೀಟಾಗಿ ಮಾಡ್ತಾರೆ ಅನ್ನೋದನ್ನು ಒಂದು 2 ವಾಕ್ಯ ಓದೋಣ. ಎಕ್ಸೋಡಸ್ ಚಾಪ್ಟರ್ 10 ವರ್ಸ್ 19. ವಿಮೋಚನೆ ಕಾಂಡ ಬರೆದ ಪುಸ್ತಕ 10ನೇ ಅಧ್ಯಾಯ 19ನೇ ವಾಕ್ಯ. ಯೆಹೋವನು ಪಶ್ಚಿಮದಿಂದ ಬಿರುಗಾಳಿ ಬೀಸುವಂತೆ ಮಾಡಿದನು, ಅದು ಆ ಮಿಡತೆಗಳನ್ನು ಎತ್ತಿಕೊಂಡು ಹೋಗಿ ಕೆಂಪು ಸಮುದ್ರದೊಳಗೆ ಹಾಕಿಬಿಟ್ಟಿತು. ಐಗುಪ್ತ ದೇಶದ ಮೇರೆಗೊಳಗೊಳಗೆ ಒಂದು ಮಿಡತೆಯೂ ನಿಲ್ಲಲಿಲ್ಲ. ಒಂದು, ಎಲ್ಲರೂ ಹೇಳಿ, ನಾಟ್ ಇವನ್ ಒನ್. ಒಂದು ಮಿಡತೆ ಊರಲ್ಲಿ ಇರಲಿಲ್ವಂತೆ, ಒಂದೇ ಒಂದು. ಪ್ರೈಸ್ ದಿ ಲಾರ್ಡ್. ನೋಡಿ, ನೀವು ಕಾಕ್ರೋಚ್ಗೆ ಎಷ್ಟಾದರೂ ಮದ್ದೊಡೀರಿ, ಎಲ್ಲಾದರೂ ಒಂದಾದರೂ ಇರುತ್ತೆ ಮನೆಯಲ್ಲಿ. ಜಿರಳೆ ಮದ್ದು ಎಷ್ಟು ಹೊಡೆದ್ರೂ ಲಾಸ್ಟ್ ನೋಡ್ರೆ ಬೆಡ್ ಎತ್ತಿದ್ರೆ ಒಂದಿರುತ್ತೆ. ಒಂದು ಮನೆಯಲ್ಲೇ ನಿಮ್ಮನ್ನು ನಿಮ್ಮ ಮನೆಯಲ್ಲೇ ನಿಮಗೆ ಏನು ಮಾಡೋಕ್ಕಾಗಲ್ಲ, ಒಂದು ಕಾಕ್ರೋಚ್ ಇಲ್ಲದೆ ಇಟ್ಕೊಳ್ಳೋಕ್ಕಾಗೋದಿಲ್ಲ ಅಂದಮೇಲೆ ದೇವರು ಹೇಳ್ತಾರೆ, ಊರೊಳಗಡೆ ಒಂದು ಮಿಡತೆ ಇರಲಿಲ್ವಂತ. ಊರೊಳಗಡೆನೆ ಅಪ್ಪ, ಮನೆ ಒಳಗಡೆ ಅಲ್ಲ, ಇಡೀ ಊರಲ್ಲೇ ಒಂದು ಮಿಡತೆ ಇರಲಿಲ್ವಂತೆ. ಸೊ ಯೆಹೋವನು ಪಶ್ಚಿಮದಿಂದ ಬಿರುಗಾಳಿ ಬೀಸುವಂತೆ ಮಾಡಿದನು, ಅದು ಆ ಮಿಡತೆಗಳನ್ನು ಎತ್ತಿಕೊಂಡು ಹೋಗಿ ಕೆಂಪು ಸಮುದ್ರದೊಳಗೆ ಹಾಕಿಬಿಟ್ಟಿತು. ಐಗುಪ್ತ ದೇಶದ ಮೇರೆಗಳೊಳಗೆ ಒಂದು ಮಿಡತೆಯೂ ನಿಲ್ಲಲಿಲ್ಲಂತೆ. ಒಂದು, ನಾಟ್ ಇವನ್ ಸಿಂಗಲ್, ಒಂದು. ಸೊ ದೇವರೇನಾದರೂ ಮಾಡಿದ್ರೆ ಹಿ ವಿಲ್ ಡೂ ಇಟ್ ಪರ್ಫೆಕ್ಟ್ಲಿ. ಅದೇ ಎಕ್ಸೋಡಸ್ 9:6, 9:6. ಇಸ್ರಾಯೇಲರ ಪಶುಗಳಲ್ಲಿ ಒಂದೂ ಸಾಯಲಿಲ್ವಂತೆ. ಆ ಕಡೆ ಬೌಂಡ್ರಿಯಲ್ಲಿ ಎಲ್ಲ ಸತ್ತೋಗೈತೆ, ಈ ಕಡೆ ಬೌಂಡ್ರಿಯಲ್ಲಿ ಒಂದೂ ಸಾಯಲಿಲ್ವಂತೆ. 10:15, ಎಕ್ಸೋಡಸ್ 10:15. ಅದೇ ವಿಮೋಚನೆ ಕಾಂಡ ಬರೆದ ಪುಸ್ತಕ 10:15. ಅವು ಭೂಮಿಯನ್ನೆಲ್ಲ ಮುಚ್ಚಿಕೊಂಡದ್ದರಿಂದ ನೆಲವು ಕಾಣದೆ ಹೋಯಿತು. ಆನೆಕಲ್ಲಿನ ಮಳೆಯಿಂದ ನಾಶನವಾಗದೆ ಉಳಿದಿದ್ದ ಎಲ್ಲ ಪೈರುಗಳನ್ನು, ಮರಗಳಲ್ಲಿದ್ದ ಎಲ್ಲ ಕಾಯಿಗಳನ್ನು ತಿಂದು ಬಿಟ್ಟವು. ಐಗುಪ್ತ ದೇಶದಲ್ಲೆಲ್ಲ ಮರಗಳಲ್ಲಾಗಲಿ ಅಡವಿಯ ಗಿಡಗಳಲ್ಲಾಗಲಿ ಹಸುರಾದದ್ದು ಒಂದು ಉಳಿಯಲಿಲ್ಲ. ಒಂದು ಗ್ರೀನ್ ಲೀಫ್ ಇರಲಿಲ್ವಂತೆ. ಒಂದು ಗ್ರೀನ್ ಲೀಫ್, ಒಂದೇ ಒಂದು ಎಲೆ ಹಸಿರಾಗಿರೋದು ಒಂದಿರಲಿಲ್ವಂತೆ. ಸೊ ಇದನ್ನೆಲ್ಲ ನಾನು ಏನೇ ಕೇಳಕ್ಕೆ ಬರ್ತೀನಿ ಅಂದರೆ, ದೇವರು ಒಂದು ಮಾಡಿದ್ರೆ ಇಟ್ಸ್ ಫಿನಿಶ್ಡ್ ಕಂಪ್ಲೀಟ್ಲಿ. ಸೊ 2000 ವರ್ಷಗಳ ಹಿಂದೆ ದೇವರು ಶಿಲುಬೆಯಲ್ಲಿ ಸೈತಾನನ ಕ್ರಿಯೆಗಳನ್ನು ಲಯ ಮಾಡಿದ್ರು ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಫಿನಿಶ್ಡ್. ಯು ಡೋಂಟ್ ಹ್ಯಾವ್ ಟು ಫೈಟ್ ವಿತ್ ಡಿಮನ್ಸ್, ಯು ಹ್ಯಾವ್ ಟು ಕ್ಯಾಚ್ ದ ಡಿಮನ್ಸ್. ನೀನು ಜಗಳ ಮಾಡಬೇಕಾಗಿದ್ದಿಲ್ಲ, ಯುದ್ಧ ಮಾಡಬೇಕಾಗಿದ್ದಿಲ್ಲ, ಜಸ್ಟ್ ಕಮ್ಯಾಂಡ್ ಮಾಡಬೇಕಷ್ಟೇ. ಅದಕ್ಕೆ ಅಂತ ಅದನ್ನೇ ಮಾಡ್ಕೊಂಡಿರ್ಬೋದು ರೋಡಲ್ಲಿ ಹೋಗ್ತಾ ಹೋಗ್ತಾ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಅದನ್ನೇ ಮಾಡ್ಕೊಂಡಿರ್ಬಾರ್ದು. ನಿನ್ನ ಪ್ರೇಯರ್ ಎಲ್ಲನೂ, ಫೆಲೋಶಿಪ್ ಎಲ್ಲನೂ ದೇವ್ರ ಹತ್ರ ಮಾತಾಡೋದು ಮಾತ್ರನೇ ಇರಬೇಕು. ಯಾವಾಗಲೂ ತಂದೆ ನೀನು ಎಷ್ಟು ಒಳ್ಳೆಯವರು, ಮೀನ್ ನಿನ್ನ ಥರ ಯಾರೂ ಇಲ್ಲ, ನಿನ್ನಂತೆ ಯಾರಿಲ್ಲ.
ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಎಲ್ಲರೂ ಹೇಳಿ, ನನಗ್ಯಾವ ಭಯವಿಲ್ಲ. ಇನ್ನೊಂದ್ಸತಿ ಈ ಹಾಡೇ ನೀವು ಭಯ ಪಟ್ಕೊಂಡೇ ಆಡ್ತಾರೆ ಥರ ಐತೆ. ಹೇಳಿ ಇನ್ನೊಂದ್ಸತಿ, ನನಗ್ಯಾವ ಭಯವಿಲ್ಲ, ನನಗ್ಯಾವ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನು, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಂಬಿಕೆಯ ಹುಟ್ಟಿಸಿ ನೋಡಿ, ಇದರಲ್ಲೇ ತಿಳ್ಕೊಳ್ಳಿ ದೇವ್ರು ಎಷ್ಟು ಒಳ್ಳೆಯವರು ಅಂದರೆ, ನಂಬಿಕೆಯನ್ನು ಹುಟ್ಟಿಸೋದು ದೇವರೇ ಅಂತೆ, ಪೂರೈಸೋದು ದೇವರೇ ಅಂತೆ. ಹೇಗೆ ದೇವ್ರ ನಂಬಿಕೆಯನ್ನು ಹುಟ್ಟಿಸ್ತಾ ಇದ್ದಾರೆ ಇವಾಗ? ಫಿಲಿಪ್ ಪಾಸ್ಟರ್ ಮುಖಾಂತರ. ಹೇಗೆ ನಂಬಿಕೆ ಹುಟ್ಟುತ್ತಾ ಐತೆ ನಿಮಗೆ? ಫಿಲಿಪ್ ಪಾಸ್ಟರ್ ಮುಖಾಂತರ ನಂಬಿಕೆ ಹುಟ್ಟುತ್ತಾ ಐತೆ ನೋಡಿ. ಈಗ ನಂಬಿಕೆಯನ್ನು ಹುಟ್ಟಿಸೋದು ದೇವರೇ, ಅದನ್ನು ಪೂರೈಸೋದು ದೇವರೇ. ಕರಗಳನ್ನು ತಟ್ಟಿ, ವಾವ್, ಎಷ್ಟು ಒಳ್ಳೆ ದೇವರಪ್ಪ. ಸೊ ಆ ವಾಕ್ಯಕ್ಕೆ ಹೋಗೋಣ. ದ ಬುಕ್ ಆಫ್ ಐಸೈಯಾ 54:14, 54:14. ಧರ್ಮವೇ ನಿನಗೆ ಆಧಾರ, ನೀನು ಹಿಂಸೆಗೆ ದೂರವಾಗಿರುವಿರಿ, ನಿನಗೆ ಹೆದರಿಕೆ ಇರುವುದಿಲ್ಲ. ರೈಚಸ್ನೆಸ್ ಸಬ್ಜೆಕ್ಟ್ ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನಿನ್ನ ಲೈಫಲ್ಲಿ ನಿನಗೆ ಹೆದರಿಕೆ ಇರೋದಿಲ್ಲ. ಎಲ್ಲರೂ ಹೇಳಿ, ನಿನಗೆ ಹೆದರಿಕೆ ಇರೋದಿಲ್ಲ. ಸೊ ಒಂದು ಮ್ಯಾಥ್ಸ್ ಟೀಚರ್ ಬರ್ತಾರೆ ಅಂತ ಇಟ್ಕೊಳ್ಳಿ, ಬಂದ್ಬಿಟ್ಟು ಹೇಳ್ತಾರೆ ಮ್ಯಾಥ್ಸ್ ತುಂಬ ಕಷ್ಟ, ನೀನು ಕಲಿಬೇಕಂದ್ರೆ ತುಂಬ ತುಂಬ ಕಷ್ಟ, ಈ ಮ್ಯಾಥ್ಸ್ ಸಬ್ಜೆಕ್ಟೇ ನಿನಗೆ ಅರ್ಥ ಆಗಲ್ಲ, ಇದಕ್ಕೆಲ್ಲ ಎಕ್ಸ್ಟ್ರಾ ಆರ್ಡಿನರಿ ವಿಸ್ಡಮ್ ಬೇಕು, ಇದೆಲ್ಲ ಅಷ್ಟು ಸುಲಭ ಅಲ್ಲ ಕಲಿಯೋಕ್ಕೆ ಅಂತ ಹೇಳಿದರೆ ಹೆಂಗಿರುತ್ತೆ? ಆ ಟೀಚರ್ ಹಂಗೆ ಹೇಳಿದರೆ ಅವ್ರು ಒಳ್ಳೆ ಟೀಚರಾ? ರೈಟ್ ಟೀಚರು ಅಥವಾ ಗುಡ್ ಟೀಚರ್ ಇದ್ದರೆ ಏನು ಹೇಳ್ತಾರೆ ಗೊತ್ತಾ? ತುಂಬ ಈಸಿಪ್ಪ, ನೀನು ಮಾಡ್ಬೋದು, ನೀನು ಮಾಡ್ಬೋದು, ಮ್ಯಾಥ್ಸ್ ಏನು ದೊಡ್ಡ ವಿಷಯ ಅಲ್ಲ, ನಾನು ನಿನ್ನ ಕಳಿಸ್ಕೊಡ್ತೀನಿ ಈಸಿಯಾಗಿ. ನೋಡು, ಎಲ್ಲರೂ ಕಷ್ಟಪಡ್ತಾರೆ, ನೀನು ಕಷ್ಟಪಡಬೇಕಾಗಿದ್ದಲ್ಲ. ಮ್ಯಾಥ್ಸ್ ಈಸ್ ವೆರಿ ವೆರಿ ಈಸಿ ಸಬ್ಜೆಕ್ಟ್ ಅಂತ ಹೇಳ್ಬಿಟ್ರೇ ಮಕ್ಕಳು ಖುಷಿ ಆಗಿಬಿಡ್ತಾರೆ. ಸೊ ಮ್ಯಾಥ್ಸ್ ಸಬ್ಜೆಕ್ಟ್ ವೆರಿ ವೆರಿ ಈಸಿ, ಡೋಂಟ್ ವರಿ ಅಂತ ಹೇಳೋ ಟೀಚರ್ ಗುಡ್ ಟೀಚರಾ? ಮ್ಯಾಥ್ಸ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಅಂತ ಹೇಳೋ ಟೀಚರ್ ಗುಡ್ ಟೀಚರಾ? ಅದೇ ನಾನು. ಫಿಲಿಪ್ ಪಾಸ್ಟ್ರು ಯಾಕೆ ಗುಡ್ ಟೀಚರ್ ಅಂದರೆ, ಕ್ರಿಸ್ಟಿಯಾನಿಟಿ ಈಸ್ ವೆರಿ ವೆರಿ ಈಸಿ, ಡೋಂಟ್ ಮೇಕ್ ಇಟ್ ಕಾಂಪ್ಲಿಕೇಟೆಡ್. ಕ್ರಿಸ್ಟಿಯನ್ ಲೈಫ್ ಈಸ್ ವೆರಿ ವೆರಿ ಈಸಿ. ದೇವರೊಂದಿಗೆ ಸಂಬಂಧ ಇದ್ಬಿಟ್ರೆ ಇಟ್ಸ್ ಫಿನಿಶ್ಡ್. ಐಸೈಯಾ 54:14. ಆಮೆನ್. ಸೊ ಯಾರಿಗೆ ಭಯ ಇರಲ್ಲ ಅಂದರೆ, ದೇವ್ರು ನನ್ನನ್ನು ನೀತಿವಂತರಾಗಿ ಮಾಡಿದ್ದಾರೆ. ಸೊ ನಾವು ನೀತಿವಂತರಾಗಿ ಹೆಂಗೆ ಆಗ್ತೀವಿ? ಒಳ್ಳೆ ನೀತಿ ಮಾಡಿದ್ರೆ ಆಗ್ಬಿಡ್ತೀವಿ ಪಾಸ್ಟರ್ ಅಂತನಾ? ಇಲ್ಲ, ನೀನು ನೀತಿವಂತನಾಗಿರೋದ್ರಿಂದ ನೀನು ನೀತಿ ಕೆಲಸಗಳು ಮಾಡ್ತೀಯ. ನೋಡಿ, ಈಗ ಒಬ್ಬರು ಕೆಟ್ಟದ್ದು ಮಾಡ್ತಾ ಇದ್ದಾರೆ, ಅವನು ಸುಳ್ಳು ಹೇಳ್ತಾ ಇದ್ದಾನೆ, ಅವನು ಏಮಾರಿಸ್ತಾ ಇದ್ದಾನೆ, ಅಥವಾ ಅವನ ಒಳಗಡೆ ಪಾಪ ಇದೆ ಅಂದರೆ ಅದಕ್ಕೆ ಟ್ರೈನಿಂಗ್ಗೆ ಎತ್ಕೊಬೇಕಾದಂಥ ಅವಶ್ಯಕತೆ ಇಲ್ಲ. ಸುಳ್ಳು ಹೇಳೋದಕ್ಕೆ ಟ್ರೈನಿಂಗ್ ಬೇಕಾ? ಚಿಕ್ಕ ಮಕ್ಕಳಿಗೆ ಕಳ್ತನ ಮಾಡೋದಕ್ಕೆ ಟ್ರೈನಿಂಗ್ ಬೇಕಾ? ತಿಂದುಬಿಟ್ಟು ಇನ್ನೂ ಓಪನ್ ಯುವರ್ ಮೌತ್, ಈಟಿಂಗ್ ಶುಗರ್, ನೋ ಪಾಪ, ಓಪನ್ ಯುವರ್ ಮೌತ್ ಅಂದರೆ ಒಳಗಡೆ ಇರ್ತೈತೆ. ಆ ರೀತಿ ಚಿಕ್ಕ ಮಕ್ಳಿಗೂ ಏನು ಗೊತ್ತು? ಸುಳ್ಳು ಅಂದರೆ ಗೊತ್ತು. ಚಿಕ್ಕ ಮಕ್ಳಿಗೂ ಕದಿಯೋದು ಗೊತ್ತು. ಮಮ್ಮಿ ಪರ್ಸಿಂದ ಎತ್ಕೊಳ್ಳೋದು, ಡ್ಯಾಡಿ ಪರ್ಸಿಂದ ಎತ್ಕೊಂಡು ಸೈಲೆಂಟಿಗೆ ಇಟ್ಕೊಳ್ಳೋದು, ಇದೆಲ್ಲ ಎಲ್ಲಿಂದ ಬರುತ್ತೆ? ಯಾರು ಟ್ರೈನಿಂಗ್ ಕೊಟ್ಟರು? ಯಾರೂ ಕೊಡೋದಿಲ್ಲ. ಯಾಕೆ ಗೊತ್ತಾ? ಪಾಪ ಅನ್ನೋದು ಮನುಷ್ಯನ ಒಳಗಡೆನೆ ಹುಟ್ಟಬೇಕಾದ್ರೇ ಒಳಗಡೆನೇ ಇರುತ್ತೆ. ಸೊ ಈಗ ನೀತಿವಂತನಾಗಬೇಕು ಅಂದರೆ ಅವನು ಹೊರಗಡೆ ಮಾಡೋ ಕೆಲಸ ಇಲ್ಲ, ಒಳಗಡೆನೇ ನಡಿಬೇಕು ಅದನ್ನು. ಸೊ ನೀತಿವಂತರಾಗೋದು ಹೊರಗಡೆ ಅಲ್ಲ, ನೀತಿವಂತರಾಗೋದು ಒಳಗಡೆ. ಚೆನ್ನಾಗಿ ತಿಳ್ಕೊಳ್ಳಿ.
ಈಗ ಒಂದು ಚಿಕ್ಕ ಮಗು ಪಾಪ ಮಾಡ್ತೈತೆ ಅಂದರೆ ಆ ಪಾಪಕ್ಕೆ ಟ್ರೈನಿಂಗ್ ತೊಗೊಂಡಿಲ್ಲ, ಅದು ಒಳಗಡೆನೇ ಇರೋದು ಹಂಗೆ ಬರ್ತಾ ಇದೆ. ಅದಕ್ಕೆ ದಾವೀದನು ಈ ರೀತಿ ಹೇಳ್ತಾನೆ ನೋಡಿ, ಕೀರ್ತನೆ 51 ಹೋಗೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಗೊಳಿಸು. ನೋಡಿ, ಈಗ ದಾವೀದನು ಏನು ಹೇಳ್ತಾನೆ ಅಂದರೆ, ಕರುಣಾನಿಧಿಯೇ ನನ್ನ ದ್ರೋಹವನ್ನೆಲ್ಲ ಅಳಿಸ್ಬಿಡು. ಹೆಂಗೆ ಅಳಿಸೋದು? ನೀವು ಹೆಂಗೆ ಅಳಿಸ್ತೀರಾ? ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ಹೇಗೆ ಅಳಿಸ್ತೀರಾ? ನಮಗೆ ಅಳಿಸೋಕೆ ಒಂದೇ ಗೊತ್ತು, ಅಳಿಸೋಕೆ ಬರಲ್ಲ. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನೋಡಿ ದಾವೀದನ ಪ್ರಾರ್ಥನೆ, ಸಂಪೂರ್ಣವಾಗಿ ತೊಳೆದು ಬಿಡು. ಹೇಗೆ ತೊಳೆಯೋದು? ಈಗ ನಿಮ್ಮನ್ನು ತೊಳಿಬೇಕು, ಏನು ಮಾಡಬೇಕು? ಎಲ್ಲರ ಮೇಲೂ ಸ್ವಲ್ಪ ಸರ್ಫೆಕ್ಸಲ್ ಹಾಕಿ, ಬಾಪ ಬಬ್ಲು ಎಲ್ಲರ ಮೇಲೆ ನೀರು ಹಾಕಿ, ನೀವು ಆಚೆ ಹೋಗಿದ ತಕ್ಷಣ ಸಂಪೂರ್ಣವಾಗಿ ತೊಳೆದು ಬಿಡು ಅಂದಿದ ತಕ್ಷಣ ನಾನು ತೊಳೆದುಬಿಟ್ಟೆ. ಇನ್ನು ಕೆಲವರು ಹೇಳ್ತಾರೆ ನೋಡಿ, ಅದಕ್ಕೆ ಕಾಲು ತೊಳಿಬೇಕು ಅಂತ. ಬೇರೆ 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 ಚರ್ಚ್ಗಳಲ್ಲಿ ಹೋದರೆ ಕಾಲು ತೊಳೆಯೋ ಸಂಪ್ರದಾಯ ಇರುತ್ತೆ. ಒಬ್ಬರು ಹೋಗಿ ಕಮ್ಯೂನಿಯನ್ ಡೇಯಲ್ಲಿ ನೋಡ್ರೆ ಒಂದು ವಿಶ್ವಾಸಿ ಇನ್ನೊಬ್ರು ವಿಶ್ವಾಸಿ ಕಾಲಲ್ಲಿ ನೀರು ಹಾಕಿ ತೊಳಿಬೇಕು. ತೊಳೆದು ಬಿಟ್ರೆ ಅವ್ರು ಕ್ಲೀನ್ ಆಗಿಬಿಡ್ತಾರಾ? ಇಲ್ಲ ಪಾಸ್ಟರ್, ನಾವು ಇನ್ನೊಬ್ರು ಕಾಲು ತೊಳಿಬೇಕಾದ್ರೆ ನಮಗೇನು ಬರುತ್ತೆ? ಹಂಬಲ್ನೆಸ್ ಬರುತ್ತೆ. ಕಾಲು ತೊಳೆಯೋದ್ರಲ್ಲಿಲ್ಲ ಹಂಬಲ್ನೆಸ್ ಅನ್ನೋದು ಒಳಗಡೆ ಇರಬೇಕು. ನಾವು ಬೇಕಾದ್ರೆ ಕಾಲು ತೊಳ್ಕೊಂಡೆ ಕಾಲನ್ನು ಬಾಚ್ಬೋದು. ಮುಂದೆ ಕಾಲು ತೊಳೆದ್ಬಿಟ್ಟು ಹಿಂದೆ ಕಾಲು ಎಳಿಬೋದು. ಸೊ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ನೀನು ಒಳಗಡೆ ಇನ್ನೊಬ್ಬರನ್ನ ಕ್ಷಮಿಸ್ತೀಯಾ? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿನ್ನ ಹಂಬಲ್ನೆಸ್ ಎಲ್ಲಿರ್ಬೇಕಂದ್ರೆ ಹೊರಗಡೆ ಅಲ್ಲ, ಒಳಗಡೆ. ಕೆಲವರು ನೋಡಿ ಪ್ರೈಸ್ ಲಾರ್ಡ್ ಪಾಸ್ಟರ್, ಪ್ರೈಸ್ ಲಾರ್ಡ್ ಅಂತ ಹೊರಗಡೆ ಹಿಂಗೆ ತೋರಿಸ್ತಾ ಇರ್ತಾರೆ. ಒಳಗಡೆ ಯಾವುದ್ರಲ್ಲೂ ಚೇಂಜಸ್. ಹೊರಗಡೆ ಮಾತ್ರ ಚೇಂಜಸ್. ಅವರು ಬೇರೆ ವೈಟ್ ಬಟ್ಟೆ ಹಾಕೋದು, ಪ್ರೈಸ್ ಲಾರ್ಡ್ ಪಾಸ್ಟರ್, ಪ್ರೈಸ್ ಅವ್ರ ಮಾತನ್ನು ನೋಡ್ರಿ, ದಟ್ ಈಸ್ ನಾಟ್ ದೇರ್ ಕ್ಯಾರೆಕ್ಟರ್. ಅದು ಅವ್ರ ಕ್ಯಾರೆಕ್ಟರ್ ಅಲ್ಲ. ಅವ್ರು ಆ ಥರ ನಾಟಕ ಮಾಡ್ತಾ ಇರೋದು. ಕ್ಯಾರೆಕ್ಟರ್ ಅನ್ನೋದು ಒಳಗಡೆಯಿಂದನೇ ಬರಬೇಕು ಒಬ್ಬ ಮನುಷ್ಯನಿಗೆ. ಈ ಒಳಗಡೆನೇ ಬರಬೇಕು ಅಂದರೆ ಅದು ದೇವರು ಒಳಗಡೆ ಕೆಲಸ ಮಾಡಬೇಕು. ಅದಕ್ಕೇ ದಾವೀದನು ಹೇಳ್ತಾನೆ, ನನ್ನ ಪಾಪವನ್ನು ತೊಳೆದು ಬಿಡು. ಈ ತೊಳೆಯೋ ಕೆಲಸ ನಮ್ಮ ಕೈಲಾಗಲ್ಲ, ಪಾಸ್ಟರ್ ಕೈಲಾಗಲ್ಲ, ಇದು ದೇವರು ಒಳಗಡೆ ಮಾಡಬೇಕು. ಸೊ ರೈಚಸ್ನೆಸ್ ಅನ್ನೋದು ಒಳಗಡೆಯಿಂದ ಬರೋದು. ಎಲ್ಲರೂ ಹೇಳಿ, ರೈಚಸ್ನೆಸ್ ಹೆಂಗೆ ಬರೋದು? ದಟ್ ಈಸ್ ನಾಟ್ ಫ್ರಮ್ ಔಟ್ಸೈಡ್. ಇವತ್ತು ನಾನು ಬಿಳಿ ಬಟ್ಟೆ ಹಾಕೋದ್ರಿಂದ, ಅಥವಾ ಮಿಲ್ಟ್ರಿ ಕಟ್ಟಿಂಗ್ ಹೊಡೆಯೋದ್ರಿಂದ, ಅಥವಾ ಮೀಸೆ ಎತ್ತೋದ್ರಿಂದ, ಅಥವಾ ದಾಡಿ ಬೆಳೆಸೋದ್ರಿಂದ, ಅಥವಾ ಚಪ್ಪಲಿ ಹಾಕೋದ್ರಿಂದ, ಅಥವಾ ಚಪ್ಪಲಿ ಬಿಚ್ಚೋದ್ರಿಂದ ನಾನು ನೀತಿವಂತನ ಆಗೋದಿಲ್ಲ. ನೀತಿವಂತರ ಥರ ನಾವು ಹೊರಗಡೆ ಶೋ ಆಫ್ ಮಾಡ್ಬೋದು ಬೇಕಾದರೆ. ನಾನು ಒಂದು ವೈಟ್ ಬಟ್ಟೆ, ಪ್ರೈಸ್ ಲಾರ್ಡ್ ಬ್ರದರ್, ಪ್ರೈಸ್ ಲಾರ್ಡ್ ಸಿಸ್ಟರ್, ಏನು ಅಷ್ಟೇನಾ ವಾಲ್ಯೂಮು? ಪ್ರೈಸ್ ಲಾರ್ಡ್ ಬ್ರದರ್ ಸೌಂಡ್ ಬರುತ್ತೆ, ಆದರೆ ಬರ್ಸಲ್ಲ. ಇವರು ಒಳಗಡೆ ಇಟ್ಟಿರ್ತಾರೆ ಎಲ್ಲ, ಆದರೆ ಸೌಂಡ್ ಒಳಗಡೆ ಇರುತ್ತೆ. ಎಲ್ಲರೂ ಹೇಳಿ, ಸೌಂಡ್ ಒಳಗಡೆ. ಸೊ ಹೊರಗಡೆ ನಾಟಕ ಅಲ್ಲ ನೀತಿವಂತರು, ಒಳಗಡೆ ಕೆಲಸ ಆಗಬೇಕು. ಅದಕ್ಕೇ ದಾವೀದನು ಈ ರೀತಿ ಹೇಳ್ತಾನೆ, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ಅದು ನನ್ನ ಕೈಲಾಗಲ್ಲ. ಎರಡನೇದು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ಸೊ ಶುದ್ಧಿಗೊಳಿಸೋ ಕೆಲಸನೂ ದೇವ್ರದೇ. ನೆಕ್ಸ್ಟ್ ಇಲ್ಲಿ ಇದೇ ಇಂಪಾರ್ಟೆಂಟ್. ಯಾವತ್ತಿಂದ ಪಾಪಿ ಅಂತ ಇವನು? ಹುಟ್ಟೋ ಮಗು ಏನು ಪಾಪ ಮಾಡುತ್ತೆ ಹೇಳಿ? ಪಾಪ ಏನು ಪಾಪ ಹೇಳಿ? ಪಾಪ ಯಾವಾಗಾದ್ರು ಪಾಪಿ ಆಗೋಕ್ಕೆ ಚಾನ್ಸಸ್ ಉಂಟಾ? ಸತ್ಯವೇದ ಹೇಳುತ್ತೆ, ಹುಟ್ಟೋ ಮಗುನೂ ಪಾಪಿನೇ ಅಂತೆ. ಸೊ ದಾವೀದನು ಈ ರೀತಿ ಹೇಳ್ತಾನೆ, ಹುಟ್ಟಿದ ದಿನದಿಂದ ನಾನು ಪಾಪಿಯೇ. ಸೊ ಈ ಲೋಕದಲ್ಲಿ ಎಲ್ಲ ಮಕ್ಕಳು ಹುಟ್ಟೋದು ಪಾಪದಲ್ಲೇ. ಎಲ್ಲರೂ ಹೇಳಿ, ಈ ಲೋಕದಲ್ಲಿ ಎಲ್ಲ ಮಕ್ಕಳು ಹುಟ್ಟೋದು ಪಾಪದಲ್ಲೇ. ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿ. ಯಾವತ್ತಿಂದ? ಆ್ಯಂಡ್ ಇನ್ ಸಿನ್ ಮೈ ಮದರ್ ಕನ್ಸೀವ್ಡ್ ಮೀ. ಕನ್ಸೀವ್ ಆದಾಗಿಂದನೇ ನೀನು ಪಾಪಿಪ. ಯಾವತ್ತಿಂದ ಪಾಪಿ? ನೀನು ಥಿಯೇಟ್ರಿಗೆ ಹೋದಾಗಲ್ಲ, ನೀನು ಬಾಯಲ್ಲಿ ಸಿಗರೇಟ್ ಇಟ್ಟಾಗಲ್ಲ, ನೀನು ಕುಡಿಬೇಕಾರೆ ಅಲ್ಲ, ಕನ್ಸೀವ್ ಆಗ್ಬೇಕಾರೇ ನೀನು ಪಾಪಿ. ಆಮೆನ್.
ಏನು ಪಾಸ್ಟರ್ ಮತ್ತು ಹೊಟ್ಟೆ ಒಳಗಡೆ ನಾನು ಪಾಪಿ ಆದರೆ ಇವಾಗ ನನಗೆ ಹೆಂಗೆ ನನ್ನ ಕತೆ ಅದನ್ನೇ ಇವಾಗ ಹೇಳ್ತೇನೆ. ಇವಾಗಲೇ DNA ಚೇಂಜ್ ಆಗ್ತೈತೆ. ಕಮಾನ್ ಪ್ರೈಸ್ ದಿ ಲಾರ್ಡ್. ಇವಾಗಲೇ ಇವಾಗ ನೋಡಿ, ಈ DNA ಇಂದ ಇವಾಗ ಇನ್ನೊಂದು DNA ಚೇಂಜ್ ಆಗ್ತೀರಾ. ಸೊ ಮಾತೃ ಗರ್ಭದಿಂದ ನೋಡಿ, surely I was sinful at birth, sinful from the time my mother conceived me. So every seed, ಒಬ್ಬ ಮನುಷ್ಯನ ಸೀಡ್, ಒಬ್ಬ ಮನುಷ್ಯನ ಜೀವ, ಒಬ್ಬ ಮನುಷ್ಯನ ಸ್ಪರ್ಮ್ಸ್, ಜೀವ, ಬೀಜ, ಅದು ಪಾಪದಿಂದನೇ ಬರೋದು. ಸೊ ಈ ಲೋಕದಲ್ಲಿ ಒಬ್ಬೊಬ್ಬ ಮನುಷ್ಯನು ಆ ಸೀಡ್ ಪಾಪದಿಂದ ಬರೋದ್ರಿಂದನೇ ಅವನ ಕ್ಯಾರೆಕ್ಟರ್ ನೋಡಿ, ಎಲ್ಲಾದರೂ ಒಂದು ಕಡೆ ತಂದೆ ತಾಯಿಯ ಕ್ಯಾರೆಕ್ಟರ್ ಇದ್ದೇ ಇರುತ್ತೆ. ಅದಕ್ಕೇ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರ್ ಕೇಳ್ತಾರೆ, ಇವಾಗ ಒಂದು ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಹೇರ್ ಫಾಲ್ ಆಯಿತು ಅಥವಾ ಕ್ಯಾನ್ಸರ್ ಬಂತು ಅಂದರೆ ಡಾಕ್ಟ್ರುಗಳು ಏನು ಕೇಳ್ತಾರೆ ಗೊತ್ತಾ? ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಇದೆಯಾ? ಫ್ಯಾಮಿಲಿಯಲ್ಲಿ ಆದರೆ ನಿನಗೇನು? ನಿಮ್ಮ ತಾಯಿಗೆ ನಿಮ್ಮ ತಂದೆಗೆ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಇತ್ತಾ? ಅವ್ರಿಗಿದ್ರೆ ಇವ್ರಿಗೇನು? ಅಂದರೆ ಅಲ್ಲ, ಆದರೆ ಅಜ್ಜಿನಲ್ಲಿ ಇಲ್ಲೂ ಆಗುತ್ತೆ ಅನ್ನೋದು ಡಾಕ್ಟ್ರು ಕನ್ಫರ್ಮ್ ಮಾಡ್ತಾರೆ. ಕೆಲವ್ರು ಹೇಳ್ತಾರೆ ನೋಡಿ, ಅವ್ರ ಮಗಳು ನೋಡಿ ಅವ್ರ ಅಮ್ಮನ ಥರನೇ ಬಜಾರಿ ಪಾಸ್ಟರ್. ಯಾರ ಥರನೇ ಬಜಾರಿ ಅಂತೆ? ಅಮ್ಮನ ಥರನೇ ಬಜಾರಿ. ಹೆಂಗೆ ಬರ್ತೈತೆ ನೋಡಿ, ಒಂದು ಫೇಸ್ ಕಟ್ಟಲ್ಲಿ ಫ್ಯಾಮ್ಲಿ ಹೆರಿಡಿಟಿ ಬರುತ್ತೆ, ಒಂದು ಕ್ಯಾರೆಕ್ಟರಲ್ಲಿ ಹೆರಿಡಿಟಿ ಬರುತ್ತೆ, ಸಿಕ್ನೆಸ್ಸಲ್ಲಿ ಹೆರಿಡಿಟಿ ಬರುತ್ತೆ, ಯಾವುದ್ರಲ್ಲಾದರೂ ಒಂದರಲ್ಲಿ ನೋಡಿ. ಅಮ್ಮ ಲೊಡರ ವಟ 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 ಮಾತ್ರ ಮಕ್ಕಳು ಹಂಗೆ ಇರ್ತಾರೆ, ಲೊಡ ಅಂತಾರೆ. ಏನಪ್ಪ ಈ ಮಗಳು, ಈ ಅಮ್ಮ ಇಷ್ಟು ಮಾತಾಡ್ತಾನೆ, ಅವ್ರ ಅಮ್ಮ ಅದಕ್ಕಿಂತ ಬಾಯಿ ಬಡಿಕಿ ಅಂತಾರಲ್ಲ, ಮಾತಾಡ್ತಾ ಇರ್ತಾರೆ. ಸರಿ, ಇದೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ ನೋಡಿ, ತಂದೆ ಥರ ತಾಯಿ ಥರ ಏನಾದರೂ ಒಂದು ಕ್ಯಾರೆಕ್ಟರು ಫೇಸ್ ಕಟ್ಟಲ್ಲೋ ಅಥವಾ ಕೂದಲಲ್ಲೋ ಅಥವಾ ಕಲರಲ್ಲೋ ಅಥವಾ ಮೂಗು, ಕೆಲವ್ರು ನೋಡಿ ಮೂಗು ನೋಡಿ, ಫ್ಯಾಮ್ಲಿನ ಮೂಗು ಎಲ್ಲರಿಗೂ ಒಂದೇ ಥರ ಇರುತ್ತೆ, ಅಲ್ಲೂ ಡಿಫ್ರೆಂಟ್ ಆಗಿರುತ್ತೆ, ಕಲರು ಸೇಮ್ ಕಲರ್, ಅದೇ ಜೆರಾಕ್ಸ್ ಪ್ರಿಂಟ್ ಹಂಗೆ ಹೋಗ್ತಾ ಇರ್ತೈತೆ. ಐಸೈಟು, ಹೈಟು, ಕ್ಯಾರೆಕ್ಟರ್ಸ್, ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ DNA. ಹಂಗಾರೆ ಇವತ್ತು ಎಲ್ಲರಿಗೂ ಪ್ರಶ್ನೆ, ಪಾಸ್ಟರ್ ನಮ್ಮ ಅಪ್ಪ ಕುಡ್ಕ, ಹಂಗಾರೆ ನಮ್ಮ ಮಕ್ಕಳು ಕುಡ್ಕನ? ಈಗ ನೀನು ಕ್ರಿಸ್ತನನ್ನು ಸ್ವೀಕಾರ ಮಾಡ್ಕೊಂಡಿದ್ದ ಮೇಲೆ, ಕಮಾನ್, ಇದೇ ನಿನಗೆ ಗುಡ್ ನ್ಯೂಸ್. ಏನು ಗೊತ್ತಾ? ನೀನು ಯಾವಾಗ ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡು ಅಲ್ಲಿ DNA ಚೇಂಜ್ ಆಗುತ್ತೆ. ಈಗ ಆ ಹೆರಿಡಿಟಿ ಬರಬೇಕಾದಂಥ ಅವಶ್ಯಕತೆ ಇಲ್ಲ. ಈಗ ನನ್ನ ಮಕ್ಕಳಿಗೆ ನಂತರನೇ ಕ್ಯಾರೆಕ್ಟರ್ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಅವರು ಇನ್ನೂ ಡಿಫ್ರೆಂಟಾಗಿ ಮಾಡ್ಬೋದು, ಯಾಕಂದರೆ DNA ಹ್ಯಾಸ್ ಚೇಂಜ್ಡ್. ನಾನು ಮಾಡದೇ ಇರೋದು ನಮ್ಮ ಮಕ್ಕಳು ಡಬ್ಬಲಾಗಿ ಮಾಡ್ಬೋದು. ಯಾಕೆ ಗೊತ್ತಾ? ನನ್ನ DNA ಅಲ್ಲ, ಈಗ DNA ಚೇಂಜ್ ಆಗಿದೆ. ಈಗ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ದರಿಂದ ನಾನು ಮಾಡಿದ ಸ್ವಲ್ಪ, ನನ್ನ ಮಕ್ಕಳು ಮಾಡೋದು ಡಬ್ಬಲ್. ನಿಮ್ಮ ಅಪ್ಪ ಅಮ್ಮ ಏನು ಮಾಡಿರಲ್ಲ, ಆದರೆ ನೀನು ಅದಕ್ಕಿಂತ ಡಬ್ಬಲಾಗಿ ಮಾಡಿರ್ತೀಯ. ಹೌದು ಪಾಸ್ಟರ್, ನಮ್ಮಪ್ಪ ಕುಡಿತಾ ಇದ್ದಿದ್ದು ಒಂದು ಬಾಟ್ಲು, ನಾನು ಡಬ್ಬಲಾಗಿ ಕುಡಿತಾ ಇದ್ದೀನಿ, ಅದನ್ನೆಲ್ಲ ಹೇಳ್ತಾರೆ. ಅದು ಇವಾಗ ಚೇಂಜ್ ಆಗುತ್ತೆ. ಯಾಕೆ? ಇವಾಗ DNA ಚೇಂಜ್ ಆಯಿತು. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಚೇಂಜ್ಡ್ ನೌ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಇವಾಗೆಲ್ಲ ಉಲ್ಟಾನೇ ನೋಡಿ. ಅಪ್ಪನ ಥರನೇ ಮಕ್ಕಳು ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೋಡಿ, ಈ ಸಾಕನು ಒಳ್ಳೆ ತಂದೆ, ಒಂದು ರಿಮಾರ್ಕು ಇಲ್ಲ. ಈ ವಾಸ್ ಮೆಡಿಟೇಟಿಂಗ್. ಮಗ ಪಕ್ಕ 420 ಎಲ್ಲನೂ ಏಮರ್ಸ್ಕೊಂಡು. ಹೆಂಗೆ? ಇಟ್ ಕ್ಯಾನ್ ಬಿ ಚೇಂಜ್ಡ್. ಆಮೆನ್. ಈಗ ಅಪ್ಪ ದೊಡ್ಡ ಕಳ್ಳ, ಮಗ ಯೋಸೆಫ್ ಊರಿಗೆ ನೀತಿವಂತ. ನೋಡಿ, ಎವ್ರಿಥಿಂಗ್ ವಿಲ್ ಬಿ ಚೇಂಜ್ಡ್. ಸೊ ನಾನೇನು ಹೇಳ್ತೀನಿ ಅಂದರೆ, ಅದೇ ಥರ ಬರಬೇಕು ಅಂತಲ್ಲ. ಸಡನ್ನಾಗಿ ದೇವರು ನಿಮ್ಮ ಮಕ್ಕಳನ್ನ ನೀವು ಮಾಡದೇ ಇರೋದು, ನೀವು ಓದದೇ ಇರೋದು, ನೀವು ಅನುಭವಿಸದೇ ಇರೋದು, ನಿಮ್ಮ ಮಕ್ಕಳು ಮಾಡೋ ಥರ ದೇವ್ರು ಮಾಡ್ತಾರೆ. ನಿನ್ನ ಸಂತತಿ ಸೂಪರಾಗಿರುತ್ತೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಇದರಲ್ಲೇ ಇನ್ನೊಂದು ಹೇಳ್ಬಿಡ್ತೀನಿ ನೋಡಿ. ಬನ್ನಿ, ಐಸೈಯ 54:14. In righteousness you shall be established. Okay na? In righteousness you shall be established. You shall be far from oppression, for you shall not fear, and from terror, for it shall not come near you. Next, verse 13. ಮೇಲೆ ಹೋಗೋಣ. All your children shall be taught by the Lord. Come on. ಹೆಂಗೆ?
ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗುವರು. ನನ್ನ ಮಕ್ಕಳು ನನ್ನಿಂದ ಶಿಕ್ಷಿತರಾಗಲ್ವಂತೆ. ನಾನು ರೈಚಸ್ನೆಸ್ ಮೆಸೇಜಲ್ಲಿ ನಾನು ಎಸ್ಟಾಬ್ಲಿಷ್ ಆದರೆ ಆಲ್ ಯುವರ್ ಚಿಲ್ಡ್ರನ್ ಶಾಲ್ ಬಿ ಟಾಟ್ ಬೈ ದ ಲಾರ್ಡ್. ವಾಟ್ ಎ ಗುಡ್ ನ್ಯೂಸ್. ನಾನು ನೀತಿವಂತನು ಅನ್ನೋ ಸಬ್ಜೆಕ್ಟಲ್ಲಿ ನಾನು ಸ್ಥಿರವಾಗಿದ್ದುಬಿಟ್ರೆ ನನ್ನ ಮಕ್ಕಳನ್ನ ಬೋಧಿಸೋದು ನಡೆಸೋದು ಎಲ್ಲ ದೇವ್ರು ನೋಡ್ಕೊಳ್ತಾರಂತೆ. ಸೊ ನಿಮ್ಮ ಮಕ್ಕಳ ಟೆನ್ಷನ್ ನಿಮಗಿಲ್ಲ. ಯುವರ್ ಸನ್ಸ್ ವಿಲ್ ಬಿ ಟಾಟ್ ಬೈ ದ ಲಾರ್ಡ್ and great will be your children's peace. ಅವರಿಗೆ ಅಧಿಕ ಸುಕ್ಷೇಮವಾಗುವುದು. ಅವರಿಗೆ ಅಧಿಕ ಸುಕ್ಷೇಮವಾಗುವುದು. ಯಾರಿಗೆ? ನೀತಿವಂತರು ಅನ್ನೋ ಸಬ್ಜೆಕ್ಟ್ ಕೇಳೋರಿಗೆ. ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಭಯ ಬೇಡ. ನಿಮ್ಮ ಮಕ್ಕಳು ಸುಕ್ಷೇಮವಾಗಿರ್ತಾರೆ, ಆನಂದವಾಗಿರ್ತಾರೆ, ಸಮಾಧಾನವಾಗಿರ್ತಾರೆ. ನೋಡಿ, ನಾನು ರೈಚಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ. ನನ್ನ ಮಕ್ಕಳ ಬಗ್ಗೆ ನಾನು ಟೆನ್ಷನ್ ಮಾಡ್ಕೊಬೇಕಾಗಿದ್ದಿಲ್ಲ. ನಮ್ಮ ಮಕ್ಕಳಿಗೆ ದೇವರೇ ಬೋಧಿಸ್ತಾರೆ. ನಮ್ಮ ಮಕ್ಕಳಿಗೆ ಸಮಾಧಾನ ಇರುತ್ತೆ, ಲೈಫ್ ಚೆನ್ನಾಗಿ ಸೆಟ್ಲ್ ಆಗುತ್ತೆ, ಎಲ್ಲನೂ ದೇವರೇ ಚೆನ್ನಾಗಿ ನೋಡ್ಕೊಳ್ತಾರೆ. ಈ ಸಬ್ಜೆಕ್ಟನ್ನು ಕೇಳ್ತಾರ ನಿನ್ನ ಮಕ್ಕಳು ಸೂಪರ್ ಆಗಿರ್ತಾರೆ. ದೇ ಆರ್ ಟಾಟ್ ಬೈ ದ ಲಾರ್ಡ್. ದೇವರೇ ಅವ್ರನ್ನ ನಡೆಸ್ತಾರೆ, ದೇವರೇ ಸಮಾಧಾನದಲ್ಲಿ ಇರ್ತಾರೆ. ನಿಮ್ಮ ಮಕ್ಕಳ ಬಗ್ಗೆ ಇನ್ಮೇಲೆ ನಿಮಗೆ ಟೆನ್ಷನ್ ಇಲ್ಲ. ಕಮಾನ್, ಎಷ್ಟು ಜನಕ್ಕೆ ಖುಷಿ ಆಯಿತು? ನಿಮ್ಮ ಮಕ್ಕಳ ಬಗ್ಗೆ ನಿಮಗಿನ್ನ ಟೆನ್ಷನ್ನೇ ಇಲ್ಲ. ನಿಮ್ಮ ಮಕ್ಕಳಾಗಿಲ್ಲ ಅಂದರೆ ಇನ್ನೂ ಟೆನ್ಷನ್ ಇಲ್ಲ. ಯಾಕಂದ್ರೆ ತಲೆನೋವೇ ಇಲ್ಲ ಬಿಡಿ. ಅವ್ರ ಬಗ್ಗೆ ಸ್ವಲ್ಪ ಆದರೂ ಭಯ ಇರುತ್ತೆ ಮಕ್ಕಳಾದವ್ರಿಗೆ. ಮಕ್ಕಳಾಗದೇ ಇರೋರಿಗೆ ಆ ಟೆನ್ಷನೂ ಇಲ್ಲ. ಇವಾಗ ನಾನು ನೀವು ರೈಚಸ್ನೆಸ್ ಅನ್ನೋದು ಹೆಂಗೆ ಬರ್ತೈತೆ ಅಂದರೆ, ನೋಡಿ, ಇವಾಗ ನಾನು ಹೆಂಗೆ ಹೇಳಿದೆ, ಮಕ್ಕಳಿಂದ ಬರೋದು. ಅದು ಇವಾಗ ಏನಾದರೂ ಒಂದು ಕ್ಯಾರೆಕ್ಟರು, ಒಂದು ಹ್ಯಾಬಿಟು ಮಕ್ಕಳಿಂದ ಬರುತ್ತಲ್ವ, ಅದೇ ರೀತಿಯೇ ಈಗ ಎಲ್ಲಿ DNA ಚೇಂಜ್ ಆಗುತ್ತೆ ನೋಡೋಣ. ಜಾನ್ 1:12, ಯೋಹಾನನ ಬರೆದ ಪುಸ್ತಕ 1:12. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಎಷ್ಟು ಜನ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಸಿಕ್ಬಿಡ್ತು. ಈಗ ನಿಮ್ಮ ಅಪ್ಪನ ಜೀನ್ ನಿನ್ನೊಳಗಡೆ ಇಲ್ಲ, ಈಗ ಆ ಅಪ್ಪನ ಜೀನು ನಿನ್ನೊಳಗಡೆ ಬಂದ್ಬಿಡ್ತು. ಯಾವಾಗ ಯೇಸು ಸ್ವಾಮಿನ ನಂಬಿಟ್ರೋ, ಯಾವಾಗ ಯೇಸು ಸ್ವಾಮಿನ ಸ್ವೀಕಾರ ಮಾಡಿಕೊಂಡ್ರೆ ಇಲ್ಲಿ DNA ಚೇಂಜ್ ಆಗ್ತಾ ಇದೆ. ಸೊ ನಿಮ್ಮ ಹ್ಯಾಬಿಟೇ ನಿಮ್ಮ ಮಕ್ಕಳಿಗೆ ಬರಬೇಕಾದಂಥ ಅವಶ್ಯಕತೆ ಇಲ್ಲ. ತಂದೆ ಹ್ಯಾಬಿಟ್ಟು ನಿಮ್ಮ ಮಕ್ಕಳಿಗೆ ಬರುತ್ತೆ. ಸೊ ಈಗ ನನ್ನ DNA ಇವಾಗ ಚೇಂಜ್ ಆಗಿಬಿಡ್ತು. ಯಾವತ್ತು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡ್ಬಿಟ್ಟು, ಎಟ್ ಟು ಆಲ್ ಹೂ ರಿಸೀವ್ಡ್ ಹಿಮ್, ಟು ದೋಸ್ ಹೂ ಬಿಲೀವ್ಡ್ ಇನ್ ಹಿಸ್ ನೇಮ್ ಹಿ ಗೇವ್ ದ ರೈಟ್ ಟು ಬಿಕಮ್ ಚಿಲ್ಡ್ರನ್ ಆಫ್ ಗಾಡ್. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಇವಾಗ DNA ಹೆಂಗೆ ಚೇಂಜ್ ಆಗ್ತೈತೆ? ಬಿಲೀವಿಂಗ್. ಸೊ ರೈಚಸ್ನೆಸ್ ಹೆಂಗೆ? ಬಿಲೀವಿಂಗ್, ನಾಟ್ ಬೈ ಆ್ಯಕ್ಟಿಂಗ್. Righteousness comes through believing, not through actions. ಎಷ್ಟು ಜನಕ್ಕೆ ಅರ್ಥ ಆಯ್ತೋ ಗೊತ್ತಿಲ್ಲ. ಅರ್ಥ ಆಯ್ತಾ? ಸೊ ರೈಚಸ್ನೆಸ್ ಅನ್ನೋದು ಬಂದ್ಬಿಟ್ಟು ನಾನು ಸುತ್ರು ಅದರಲ್ಲಿಲ್ಲ. ನಾನು ಲಿಫ್ಟಿಗೆ ಹಾಕಲ್ಲ ಫಸ್ಟ್, ನಾನು ಐಬ್ರೋ ಎತ್ತಲ್ಲ, ದೇವ್ರಿಗಾಗಿ ತ್ಯಾಗ ಮಾಡಿದ್ದೀನಿ. ಎತ್ತು ಲಿಫ್ಟಿಗೆ ನೀನು ತಾನೇ ಹಾಕ್ತೀಯ, ಅಲ್ಲ ಹೋಗಿ ಆಕಾಶದಲ್ಲಿ ಹಾಕ್ತೀಯ. ನೀನು ಹಾಕಿದ್ರೆ ಅಲ್ಲಿಗೇನು ಅಫೆಕ್ಟ್ ಆಗುತ್ತೆ? ಚೆನ್ನಾಗಿರು, ಐಬ್ರೋ ಎತ್ತು, ಬ್ಯೂಟಿ ಪಾರ್ಲರ್ಗೆ ಹೋಗು, ಬ್ಯೂಟಿಯಾಗಿರು, ಯಾರು ಬೇಡ ಅಂತ ಹೇಳಲ್ಲ. ಒಳ್ಳೆ ಬಟ್ಟೆ ಹಾಕಿ ಚೆನ್ನಾಗಿರಿ, ಡೈ ಹಾಕಿ, ಕಾಟೆರೆಮ್ಮಂತರ ಎಲ್ಲ ಹಂಗೆ ಬಂದರೆ ಚೆನ್ನಾಗಿರಲ್ಲ ಚರ್ಚಿಗೆ. ಡೈ ಹಾಕ್ಕೊಂಡು ನೀಟಿಗೆ ಸ್ವಲ್ಪ ಅವಾಗ ಟಿಂಕ್ರಿಂಗ್ ಪೇಂಟಿಂಗ್ ಮಾಡ್ತಾ ಇರಬೇಕು. ಇಲ್ಲಪ್ಪ ಸರ್, ನಾನು ದೇವ್ರಿಗಾಗಿ ಡೈ ಹಾಕಲ್ಲ ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ದೇವ್ರಿಗಾಗಿ ಡೈ ಹಾಕಲ್ವಾ? ಏನು ನಿನ್ನ ಡೈ ದೇವ್ರಿಗೆ ಹಾಕ್ಬಿಡ್ತೀಯ? ದೇವ್ರಿಗಾಗಿ ಇವ್ರು ಹಾಕಲ್ವಂತೆ. ಇವ್ರು ಬಿಳಿ ಕೂದಲು ಬಿಟ್ಟರೆ ಏನು, ಕಪ್ಪು ಕೂದಲು ಬಿಟ್ಟರೆ ದೇವ್ರಿಗೆ ಏನಪ್ಪ ಲಾಭ? ನೋಡಿ, ಇವತ್ತು ನಮ್ಮ ಸ್ಯಾಕ್ರಿಫೈಸ್ ಎಲ್ಲ ಹಂಗೆ. ನಾನು ಇನ್ಮೇಲೆ ಒಡವೆ ಹಾಕಲ್ಲ. ಹಾಕ್ಕೊಳ್ಳಿಲ್ಲ ಅಂದರೆ ಯಾರಿಗೆ ನಷ್ಟ? ಹಾಕ್ಕೊಳ್ಳಿ. ಇಲ್ಲಪ್ಪ ಸರ್ ಹಾಕಲ್ಲ. ಸರಿ ಹೋಗ್ಲಿ, ಬ್ಯಾಗಲ್ಲಾದ್ರೆ ಹಾಕಿ. ಇನ್ನೇನು ಮಾಡೋದು? ನೀವು ಹಾಕೊಳ್ಳಲ್ಲ, ತೀರ್ಮಾನ ಬೇರೆ ಮಾಡಿಬಿಟ್ಟಿದ್ರ. ಸರಿ, ತೊಗೊಂಬಂದು ಇಲ್ಲಾದ್ರೆ ಹಾಕಿ. ಓಕೆ.
ನಾನೇನು ಹೇಳ್ತೀನಿ ಅಂದರೆ ನೀವು ಚೆನ್ನಾಗಿರಬೇಕು ಅನ್ನೋದು ದೇವ್ರ ಚಿತ್ತ. ನೋಡಿ ಯಾವ ಚರ್ಚ್ ಈ ಥರ ಹೇಳ್ಕೊಡುತ್ತೆ, ಚೆನ್ನಾಗಿ ಟಿಂಕ್ರಿಂಗ್ ಮಾಡಿ, ಪೇಂಟಿಂಗ್ ಮಾಡಿ, ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೌಂಡೇಶನ್ ಇರಲಿ, ಚೆನ್ನಾಗಿ ಹೇರ್ ಸ್ಟೈಲ್ ಇರಲಿ, ಕಲರ್ ಹಾಕಿ, ಡೈ ಹಾಕಿ, ಯಾವ ಚರ್ಚ್ ಹೇಳ್ಕೊಡುತ್ತೆ? ಬೇರೆ ಫಿಲಿಪ್ ಫಾಸ್ಟ್ ಮಾತ್ರನೇ ಇದನ್ನು ಹೇಳೋಕ್ಕೆ ಸಾಧ್ಯ. ಒಂದು ಪಾಸ್ಟ್ ಹಂಗೆ, ಯಾರು ಚರ್ಚಲ್ಲಿ ಹೂವು ಇಡಬಾರ್ದು, ಹೂವು ಇಟ್ಟರೆ ದೆವ್ವ ಐತೆ ಅಂತ. ಯಾರು ಹೂವು ಇಡ್ತಾರೋ ಅವ್ರ ಮೇಲೆ ದೆವ್ವ ಐತೆ ಅಂತ. ಯಾಕಂದರೆ ತುಂಬ ದೆವ್ವಗಳು ಆ ಹೂವು ವಾಸನೆಗೆ ಬರುತ್ತಂತೆ. ದೆವ್ವನ ಕೇಳ್ತಾರೆ, ಎಲ್ಲಿ ಬಂದೆ, ಹೆಂಗೆ ಬಂದೆ ಅಂದರೆ ಹೂವು ವಾಸನೆಗೆ ಬಂದೆ ಅಂತ. ಅದಕ್ಕೇ ಆ ಪಾಸ್ಟ್ ಏನು ಹೇಳೋದು, ಯಾರೆಲ್ಲ ಹೂವು ಇಟ್ಟಿದ್ದೀರೋ ನಿನ್ನ ಮೇಲೆ ಸೈಟನ್. ನೋಡಿ ಕರೆಕ್ಟ್, ಸುಧಾಕರ್ ಬ್ರದರ್ ಗೊತ್ತಿದೆ. ಅವರು ಕ್ರಿಸ್ಟಿ ಪಾಸ್ಟರ್ ಜೊತೆ ಸುತ್ತಾಡಿ ತುಂಬ ಅನುಭವ ಸುಧಾಕರ್ ಬ್ರದರ್ಗೆ. ಯಾಕಂದರೆ ಬರೇ ಡೆಲಿವರೆನ್ಸ್ ಪ್ರೇಯರ್ಗೆ ಹೋಗ್ತಾ ಇದ್ದಿದ್ದು ಅವರು. ಎಲ್ಲಿ ಅವ್ರು ದೆವ್ವ ಓಡಿಸ್ಬೇಕಂದ್ರೂ ಆ ಪಾಸ್ಟ್ರು ಸುಧಾಕರ್ ಬ್ರದರ್ನೇ ಕರ್ಕೊಂಡು, ಇವ್ರದೇ ವ್ಯಾನಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋರು ದೆವ್ವ ಓಡಿಸೋದು. ಆಮೇಲೆ ಅವ್ರು ಬಂದು ಸುಧಾಕರ್ ಬ್ರದರ್, ಪಾಸ್ಟರ್ ವಾಂತಿ ಎತ್ತಿದ್ರು, ಇಲ್ಲಿಂದ ಅಲ್ಲಿ ಎತ್ತಿದ್ರು, ಪಾಸ್ಟರ್ ಇಲ್ಲಿಂದ ಅಲ್ಲಿ ಜಂಪ್ ಮಾಡ್ರು. ಅವ್ರು ಬಂದು ನನಗೆ ಹೇಳೋರು, ಹೌದಾ ಇಷ್ಟು ಜಂಪ್ ಮಾಡಿದ್ರ ಅಂತ. ನಾನು ಇವರು ಬರೇ ದೆವ್ವ ಓಡಿಸೋ ಕೆಲಸದಲ್ಲೇ ಅವರು ಹೋಗ್ತಾ ಇದ್ದಿದ್ದು. ಅವಾಗ ಅವ್ರಿಗೆ ಗೊತ್ತು, ನೋಡಿ ಯಾವ ಹೂವು ಇಟ್ಟರೆ ದೆವ್ವ ಬರುತ್ತೆ? ಮಲ್ಲಿಗೆ. ಇದರಲ್ಲಿ ಸೂಜಿ ಮಲ್ಲಿಗೆ ಬೇರೆ, ಮಲ್ಲಿಗೆ ಬೇರೆ, ಸೂಜಿ ಮಲ್ಲಿಗೆ ಬೇರೆ, ಮೈಸೂರು ಮಲ್ಲಿಗೆ ಬೇರೆ. ಸೊ ಅವ್ರೇನು ಹೇಳೋರು ಅಂದರೆ, ಇದು ನಾನು ಇಡಬೇಕಾ ಬೇಡವಾ ಅನ್ನೋದು ನಂದು ಆಪ್ಷನಲ್ಲಿ ನಾನಿಲ್ಲ, ಇಡಬೇಕಾ ಬೇಡವಾ ಅಂತ. ನಾನೇನು ಹೇಳ್ತೀನಿ ಅಂದರೆ, ದೆವ್ವ ಬರ್ತೈತೆ, ದೆವ್ವ ಹಿಂದೆ ಬರುತ್ತೆ, ಅದೆಲ್ಲ ನಾನು ಹೇಳಲ್ಲ. ಯಾವುದು ನೀಟಾಗಿದೆಯೋ ಮಾಡಿ. ನೋಡಿ ನೀಟಾಗಿ ಡ್ರೆಸ್ ಮಾಡಬೇಕು. ಇಲ್ಲೆಲ್ಲ ಫುಲ್ಲು ಮೊಣಕಾಲೆಲ್ಲ ಗೊತ್ತಾಗೋರ್ಗೂ ಹರ್ಕೊಂಡಿದ್ದೆ ಟೋನ್ ಜೀನ್ಸ್ ಅಂತ ಚರ್ಚಿಗೆ ಬಂದರೆ ಕಾಣಿಕೆ ನಿಮಗೆ ಎತ್ತಬೇಕಾಗುತ್ತೆ. ಒಂದು ಸ್ಪೆಷಲ್ ಆಫರಿಂಗ್ ಎತ್ತಿ ಅವ್ರಿಗೊಂದು ಹೊಸ ಪ್ಯಾಂಟ್ ಕೊಡ್ಸೋ ಥರ ಬರಬಾರ್ದು. ಸೊ ಚರ್ಚ್ ಒಳಗಡೆ ಬಂದಾಗ ನೀಟಾಗಿ ಶೂಟ್ ಹಾಕ್ಕೊಂಡು, ಅಥವಾ ಅವರು ಒಳ್ಳೆ ಬಟ್ಟೆ ಹಾಕ್ಕೊಂಡು, ಈ ಥರ ಹೇರ್ ಸ್ಟೈಲೆಲ್ಲ ಚೆನ್ನಾಗಿ ಒಂದು ಚರ್ಚಿಗೆ ಬಂದಾಗ, ಒಂದು ಫಂಕ್ಷನ್ಗೆ ಹೋಗೋ ಥರ. ಒಂದು ಆಫೀಸ್ಗೆ ನೀವು ಹೆಂಗೆ ಹೋಗ್ತೀರಾ? ಇವತ್ತು ಒಂದು ಆಫೀಸ್ ಒಳಗಡೆ ಹೋಗ್ಬೇಕಾದ್ರೆ ಎಷ್ಟು ರೂಲ್ಸ್ ಇದೆ ಗೊತ್ತಾ? ಒಂದು ಆಫೀಸ್ ಒಳಗಡೆ ಬಂದ್ಬಿಟ್ಟು ಇಲ್ಲಿ ಮೊಣಕಾಲ್ಗಿಂತ ಕೆಳಗಡೆ ಹಾಕ್ಬಾರ್ದು, ಇದು ಮೇಲಕ್ಕೆ ಹಾಕ್ಬಾರ್ದು, ಸ್ಲೀವ್ಲೆಸ್ ಹಾಕ್ಬಾರ್ದು, ಆಮೇಲೆ ಬಂದ್ಬಿಟ್ಟು ಯಾವ ಥರ ಬಟ್ಟೆ ಹಾಕಬೇಕು, ಆಮೇಲೆ ಟೋನ್ ಜೀನ್ಸ್ ಹಾಕ್ಬಾರ್ದು. ಒಂದು ಕಂಪನಿಯಲ್ಲೇ ಅಷ್ಟು ರಿಸ್ಟ್ರಿಕ್ಷನು, ಅಷ್ಟು ಕ್ಲಿಯರಾಗಿ ಹೇಳ್ಕೊಡ್ತಾರೆ. ಒಂದು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಒಂದು ಚರ್ಚಿಗೆ ಬರಬೇಕಂದ್ರೆ ದಟ್ ಈಸ್ ಕಾಮನ್ ಸೆನ್ಸ್. ಇದು ಬಂದ್ಬಿಟ್ಟು ನಾವು ಹೇಳ್ಕೊಡ್ಬೇಕಾಗಿದ್ದಿಲ್ಲ, ಒಂದು ಕಂಪನಿನೇ ಹೇಳ್ಕೊಡುತ್ತೆ ಅಂದಮೇಲೆ ಒಂದು ಚರ್ಚಿಗೆ ನೀನು ಹೆಂಗಾದ್ರೂ ಬಾ ಅಂತ ಪಾಸ್ಟ್ ಹೆಂಗೆ ಹೇಳ್ಕೊಡ್ತಾರೆ? ಹೇಳ್ಕೊಡಲ್ಲ. ಯಾಕೋದಾ ಅವ್ರಿಗೆ ಟ್ರೈನಿಂಗ್ ಆ ಥರ ಇದೆ ಹೇಳ್ತಾರೆ. ನಮ್ಗೆ ಟ್ರೈನಿಂಗ್ ಬೇಡ, ನಾವೆಲ್ಲ ದೇವ್ರ ಮಕ್ಕಳಾಗಿರೋದ್ರೆ ವಿ ನೋ ಹೌ ಟು ಕಮ್ ಟು ಚರ್ಚ್. ಸೊ ಇದಕ್ಕೆ ನಾನು ಯಾವ ರೀತಿ ಕಲರ್ ನೀವು ಬಟ್ಟೆ ಹಾಕಬೇಕು, ನಿಮ್ಗೆ ಯಾವ ಕಲರ್ ಚೆನ್ನಾಗಾಗುತ್ತೆ, ಆಮೇಲೆ ಬಂದ್ಬಿಟ್ಟು ಸ್ಲೀವ್ಲೆಸ್ಸಾ ಸ್ಲೀವ್ ಫುಲ್ಲಾ, ಅಥವಾ ಇಲ್ಲಿ ಮುಕ್ಕಾಲ ಕಾಲು ಭಾಗನ, ಇದೆಲ್ಲ ಬಂದ್ಬಿಟ್ಟು ಪ್ರೀಚಿಂಗ್ ಅಲ್ಲ. ಸೊ ದಟ್ ಈಸ್ ನಾಟ್ ಅವರ್ ಪ್ರೀಚಿಂಗ್. ನಾನೇನು ಹೇಳ್ತೀನಿ ಅಂದರೆ, ನೋಡೋಕ್ಕೆ ಸುಂದರವಾಗಿ ಚೆನ್ನಾಗಿ ಇದ್ದರೆ ವಾಟ್ ಎವರ್ ಈಸ್ ಬೆಸ್ಟ್, ವೇರ್ ಇಟ್. ಪ್ರೈಸ್ ಲಾರ್ಡ್. ಸರಿ, ಓಕೆ, ಮೆಸೇಜ್ಗೆ ಹೋಗ್ಬಿಡೋಣ. ಟು ಆಸ್ ಮೆನಿ ಆಸ್ ಡಿಡ್ ರಿಸೀವ್ ಹಿಮ್ ಟು ದೆಮ್ ಹಿ ಗೇವ್ ಅಥಾರಿಟಿ ಟು ಬಿಕಮ್ ಸನ್ಸ್ ಆಫ್ ಗಾಡ್. ಸೊ ಇವಾಗ ದೇವ್ರ ಮಕ್ಕಳಾಗಿರೋದಕ್ಕೆ ನಾವು ಹೆಂಗೆ ಮಕ್ಕಳಾಗಿದ್ದೀವಿ ಅಂತೆ? ನಂಬಿಕೆ ಅಷ್ಟೆ. ಯಾರ್ಯಾರೋ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಎಲ್ಲರೂ ಹೇಳಿ, ಅವರೇ ಮಕ್ಕಳು. ಯಾರ್ಯಾರೋ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರೇ ನೀತಿವಂತರು. ಯಾಕಂದರೆ DNA ಚೇಂಜ್ ಆಯಿತು. ಸೊ ಈಗ ನೀವು ನೀತಿವಂತರಾಗಿ ನಡ್ಕೊಳ್ಳೋದ್ರಿಂದ ನೀತಿವಂತರಾಗಲ್ಲ, ನೀವು ನೀತಿವಂತರಾಗಿರೋದ್ರಿಂದ ನೀತಿವಂತರಾಗಿ ಮಾರ್ಪಡ್ತೀರಾ. ಆ ಕೆಲಸ ಮಾಡ್ತೀರಾ ಆಟೋಮೆಟಿಕ್ಕಾಗಿ. ನೋಡಿ, ನೀತಿವಂತನ ಆಗಿಬಿಟ್ಟಿದ್ಮೇಲೆ ಒಬ್ಬ ಮನುಷ್ಯ ಪಾಪ ಮಾಡ್ತಾನೆ ಅಂದಮೇಲೆ ಈ ವಿಲ್ ನಾಟ್ ಎಂಜಾಯ್ ದಟ್. ಅವ್ನಿಗೆ ಅಲ್ಲಿಂದ ಆಚೆ ಬರಬೇಕು ಅಂತ ಅವ್ನ ಒಳಗಡೆ ಒಂಥರ. ನೋಡಿ, ಅವ್ನು ಕುರಿನ ಎತ್ಕೊಂಡು ಹೋಗ್ಬಿಟ್ಟು ಕೆಸರಲ್ಲಿ ಹಾಕಿ ಏನು ಮಾಡುತ್ತೆ, ಅದು ಅನ್ನತ್ತೆ, ಅದು ಬರಬೇಕು ಅಂತ. ಅದೇ ಒಂದು ಹಂದಿನ ಎತ್ಕೊಂಡೋಗಿ ಹಾಕಿ ಅಲ್ಲಿ ಎಂಜಾಯ್ ಮಾಡುತ್ತೆ. ಯಾಕೆ ಗೊತ್ತಾ? ಇದು ಹುಟ್ಟು ಗುಣ. ಹಂಗೆ ಹಂದಿ ಹುಟ್ಟು ಗುಣ ಕೆಸರಲ್ಲಿರೋದಕ್ಕೆ ಸಂತೋಷ ಪಡುತ್ತೆ, ಆದರೆ ಕುರಿ ಅಲ್ಲಿರೋಕ್ಕೆ ಇಷ್ಟಪಡಲ್ಲ. ಅದೇ ರೀತಿಯೇ ನೀನು ನೀತಿವಂತರಾದರೆ ಪಾಪದಲ್ಲೇ ಚೆನ್ನಾಗಿದೆ ಅಂತ ನೀನು ಎಂಜಾಯ್ ಮಾಡ, ಅಲ್ಲಿಂದ ಯಾವಾಗ ಬರ್ತೀಯ ಅಂತ ನೀನು ಸಂತೋಷ ಪಡ್ತೀಯ. ಇವತ್ತು ನನ್ನ ಮೆಸೇಜು ನಿನ್ನನ್ನು ಕೆಸರಿಂದ ತೊಗೊಂಬಂದು ಆಚೆ ಇಡುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಪ್ರೈಸ್ ಲಾರ್ಡ್.
ಸೊ ಮಕ್ಕಳು ಹೇಗಾಗ್ತೀವಿ? ನಂಬಿಕೆಯಿಂದ. ಸೊ ಎಷ್ಟು ಜನ ಆತನನ್ನು ನಂಬಿದ್ದೀರಾ? ಎಷ್ಟು ಜನ ಆತನ ನಂಬಿದ್ದೀರಾ? ನೀವೆಲ್ಲ ಮಕ್ಕಳು. ಏನು ಫಸ್ಟ್ ಸುಮ್ಮನೆ ನಾನು ನಂಬಿಟ್ಟೆ ಮಕ್ಕಳಾಗ್ಬಿಟ್ಟೆ ಅಂದರೆ ಹೆಂಗಿದು? ಡೌಟ್ ಆಗ್ತೈತಲ್ವಾ? ಇನ್ನೊಂದು 2-3 ವಾಕ್ಯದಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳೋಣ. 1 John 5:18-19. 1 ಯೋಹಾನನ ಬರೆದ ಪುಸ್ತಕ 5ನೇ ಅಧ್ಯಾಯ 18-19. 1 ಯೋಹಾನನ ಬರೆದ ಪುಸ್ತಕ 5ನೇ ಅಧ್ಯಾಯ 18-19. ವಿ ನೋ ದಟ್ ಹೂಎವರ್ ಇಸ್ ಬಾರ್ನ್ ಆಫ್ ಗಾಡ್, ದೇವರಿಂದ ಹುಟ್ಟಿರುವವನು ಪಾಪ ಮಾಡುವವನಲ್ಲವೆಂಬುದು ನಮಗೆ ಗೊತ್ತದೆ. ಎಲ್ಲರೂ ಹೇಳಿ, ದೇವರಿಂದ ಹುಟ್ಟಿರುವವನು. ಎಲ್ಲರೂ ಹೇಳಿ. ಸೊ ತಂದೆ ತಾಯಿಗೆ ಹುಟ್ಟೋದು ಒಂದಿದೆ, ದೇವ್ರಿಗೆ ಹುಟ್ಟೋದು ಒಂದಿದೆ. ಈಗ ನಾವು ತಂದೆ ತಾಯಿಗೆ ಹುಟ್ಟಿದ್ರು, ಈಗ ನಾವು ದೇವ್ರಿಗೆ ಹುಟ್ಟುಬಿಟ್ಟಿದ್ದೀವಿ. ಯಾರ್ಯಾರು ಆತನ ನಂಬಿಕೆ ಇಟ್ಟರು ಅವರೆಲ್ಲ ದೇವ್ರಿಗೆ ಹುಟ್ಟುಬಿಟ್ರು. ಹೆಂಗೆ ಹುಟ್ಟುಬಿಟ್ರು? 1 John 3:9. 1 ಯೋಹಾನನ ಬರೆದ ಪುಸ್ತಕ 3ನೇ ಅಧ್ಯಾಯ 9ನೇ ವಾಕ್ಯ. ನೋಡಿ, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ಇಂಗ್ಲೀಷ್ ಬೈಬಲಲ್ಲಿ ಈ ರೀತಿ ಹೇಳುತ್ತೆ, ದ ಡಿವೈನ್ ಸ್ಪರ್ಮ್ ರಿಮೈನ್ಸ್ ಪರ್ಮನೆಂಟ್ಲಿ ವಿತ್ ಹಿಮ್. ಡಿವೈನ್ ಸ್ಪರ್ಮ್, ವರ್ಡೇ ಸ್ಪರ್ಮ್ ಅಂತೆ, ಜೀವ. ಆ ಬೀಜ ಅನ್ನೋದು ಯಾವುದು ಗೊತ್ತಾ? ವರ್ಡ್. ನೀವು ಯಾವಾಗ ಯೇಸು ಸ್ವಾಮಿ ವಾಕ್ಯನ ಕೇಳಿದ್ರೋ ಆಗ ಆ ಬೀಜ ಒಳಗಡೆ ಹೋಯಿತು. ನೀವು ಅದು ಒಳಗಡೆ ಹೋಗಿದ ತಕ್ಷಣ ನೀವು ಮತ್ತೆ ಹುಟ್ಟುವರಾಗಿ ಕಾಣಲ್ಪಟ್ಟೆ. ಈಗ ನೀತಿವಂತರು ಹೆಂಗಾಗ್ದ್ರಿ ಅಂದರೆ, ಅದು ಬಾನೇ ರೈಚಸ್. ನೀನು ಯು ಆರ್ ಬಾರ್ನ್ ರೈಚಸ್. ಎಲ್ಲರೂ ಹೇಳಿ. ನೀವು ನೀತಿವಂತರಾಗೇ ಹುಟ್ಟಿದ್ದು, ನೀತಿವಂತರ ಥರ ಆ್ಯಕ್ಟ್ ಮಾಡಬೇಕಾಗಿದ್ದಿಲ್ಲ. ಯು ಆರ್ ಆಲ್ರೆಡಿ ರೈಚಸ್. ಕಮಾನ್, ಯು ಆರ್ ಬಾರ್ನ್ ರೈಚಸ್ ಬಿಕಾಸ್ he has been born of God. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅದಕ್ಕೆ ನಾನು ಹೋದ ವಾರನೂ ಎಕ್ಸಾಂಪಲ್ ಹೇಳಿದೆ. ಈಗ ನಾವು ಹೊರಗಡೆ ಏನೇ ಚೇಂಜ್ ಮಾಡ್ಕೊಂಡ್ರು ಒಳಗಡೆ DNA ಚೇಂಜ್ ಆಗಲ್ಲ. ಅದಕ್ಕೆ ಒಂದು ಉದಾಹರಣೆನೂ ಒಂದ್ಸತಿ ಕೊಟ್ಟೆ ಅಲ್ವಾ, ಮೈಕೆಲ್ ಜಾಕ್ಸನ್. ಸೊ ಅವನು ಮೇಲೆ ಎಷ್ಟು ಪ್ಲಾಸ್ಟಿಕ್ ಸರ್ಜರಿ ಮಾಡಿಕೊಂಡು ಅದನ್ನು ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ DNA. ಸೊ ನೀ ಮೇಲೆ ಏನೇ ಮಾಡಿದ್ರೂ ನೀತಿವಂತರಾಗಲ್ಲ. ನೀ ನೀತಿವಂತರಾಗಿರೋದಕ್ಕೆ ಕಾರಣ ಏನಂದರೆ DNA. ಎಷ್ಟು ಜನಕ್ಕೆ ಅರ್ಥ ಆಯಿತು? ಸೊ ದೇವರ DNA ನೀನು ಒಳಗಡೆ ಇರೋದ್ರಿಂದ ಯು ವಿಲ್ ಬಿ ಬ್ಲೆಸ್ಡ್. ದೇವರ DNA ನೀನು ಒಳಗಡೆ ಇರೋದ್ರಿಂದ ನೋ ಮೋರ್ ಅಟ್ಯಾಕ್ಸ್ ಫ್ರಮ್ ಸೇಟನ್. ದೇವರ DNA ನೀನು ಒಳಗಡೆ ಇರೋದ್ರಿಂದ ಯು ವಿಲ್ ಬಿ ಪ್ರಾಸ್ಪರಸ್. ದೇವರ DNA ನೀನು ಒಳಗಡೆ ಇರೋದ್ರಿಂದ ನೀನು ಆರೋಗ್ಯವಾಗಿರ್ತೀಯ. ದೇವರ DNA ನೀನು ಒಳಗಡೆ ಇರೋದ್ರಿಂದ ನೀನು ಆಶೀರ್ವಾದವಾಗಿರ್ತೀಯ. ಸೊ ಇವತ್ತು ನಾವು ಕೇಳಿದಂಥ ಸಂದೇಶ ಹೆಂಗೆ ಅಂದರೆ, ನಾವು ರೈಚಸ್ನೆಸ್ ಹೆಂಗೆ ಆಗ್ತೀವಿ ಅಂದರೆ, ನಾಟ್ ಬೈ ಆ್ಯಕ್ಟಿವಿಟಿ, ನಾಟ್ ಬೈ ಅವರ್ ಆ್ಯಕ್ಷನ್ಸ್. ನಾವು ಹುಟ್ಟದೇ ನೀತಿವಂತರಾಗಿ. ನೀನು ಯಾವಾಗ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಬಿಟ್ಟು ನಿನ್ನ DNA ಚೇಂಜ್ ಆಗೋಯ್ತು. ಇವಾಗ ನಿಮ್ಮ ತಂದೆಗೆ ಬಂದಂಥ ಹಾರ್ಟ್ ಅಟ್ಯಾಕ್ ನಿಮಗೆ ಬರಬೇಕಾದಂಥ ಅವಶ್ಯಕತೆ ಇಲ್ಲ. ನಿಮ್ಮ ತಾತನಿಗೆ ಬಂದಂಥ ಹಾರ್ಟ್ ಅಟ್ಯಾಕೋ ಕ್ಯಾನ್ಸರೋ ನಿನಗೆ ಬರಬೇಕಾದಂಥ ಅವಶ್ಯಕತೆ ಇಲ್ಲ. ಅಲ್ಲಿಗೆ DNA ಕ್ಯಾನ್ಸಲ್ ಆಯಿತು. ಸೊ ಯಾವುದು ಫ್ಯಾಮ್ಲಿ ಹೆರಿಡಿಟಿಯಾಗಿ ಬಂದಂಥ ಯಾವ ಶಾಪನೂ ನಿನ್ನ ಮೇಲೆ ಇರಲ್ಲ. ಯಾಕಂದರೆ ನೀವೆಲ್ಲರೂ ದೇವರಿಂದ ಹುಟ್ಟಿರೋರು. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್. ಆಮೆನ್. ಸೊ ಈ ವಾಕ್ಯನ ಕೇಳಿ ಎಷ್ಟು ಜನಕ್ಕೆ ನಂಬಿಕೆ ಬಂತು? ಸೊ ನಂಬಿಕೆ ಬಂತು ಅಂತ ಹೆಂಗೆ ತೋರಿಸೋದು? ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 4ನೇ ವಾಕ್ಯ ಓದೋಣ. 4. ಬೈ ಫೇತ್ ಏಬೆಲ್ ಆಫರ್ಡ್ ಟು ಗಾಡ್. ಬೈ ಫೇತ್ ಏಬೆಲ್ ಆಫರ್ಡ್ ಟು ಗಾಡ್. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಸೊ ದೇವರಿಗೆ ಸಮರ್ಪಿಸೋದು, ದೇವರು ಕೊಡೋದು ಯಾವ ರೀತಿಯಲ್ಲಿ ಕೊಟ್ರಂತೆ? ನಂಬಿಕೆ. ಸೊ ನಮ್ಮ ನಂಬಿಕೆ ಇದೆ ಅನ್ನೋದು ಯಾವುದ್ರಲ್ಲಿ ಗೊತ್ತಾಗೋದು? ಕೆಲವರು ಹೇಳ್ತಾರೆ, ಪಾಸ್ಟರ್ ದಶಮಾಂಶ ಹೆಂಗೆ ಕೊಡಬೇಕು, ಕಾಣಿಕೆ ಏನಕ್ಕೆ? ಹಲ್ಲೆಲೂಯಾ. ರೈಟ್. ಓಕೆ, ನೋಡಿ, ಹೇಬೇಲನು ನಂಬಿಕೆಯಿಂದಲೇ ದೇವ್ರು ಕೊಟ್ರಂತೆ. ಸೊ ದೇವ್ರು ಕೊಡೋದಕ್ಕೆ ನಮಗೇನು ಬೇಕು ನೋಡಿ? ದೇರ್ ಆರ್ 2 types ಆಫ್ ಫೇತ್. ಒಂದು ರಿಸೀವಿಂಗ್ ಫೇತ್, ಇನ್ನೊಂದು ರಿಲೀಸಿಂಗ್ ಫೇತ್. ನಮಗೆ ರಿಸೀವಿಂಗ್ ಫೇತ್ ಇದೆ. ಐ ವಿಲ್ ಹ್ಯಾವ್ ಲ್ಯಾಕ್ಸ್, ಐ ವಿಲ್ ಹ್ಯಾವ್ ಕ್ರೋರ್ಸ್. ದಿಸ್ ಇಸ್ ರಿಸೀವಿಂಗ್ ಫೇತ್. ಇನ್ ದ ಸೇಮ್ ವೇ ಯು ಹ್ಯಾವ್ ಟು ರಿಲೀಸ್ ದಟ್ ಫೇತ್. ಐ ವಿಲ್ ರಿಲೀಸ್ 10,000, ಐ ವಿಲ್ ರಿಲೀಸ್ 1 lakh.
ಇದಕ್ಕೊಂದು ನಂಬಿಕೆ ಬೇಕು. ನೋಡಿ, ತೊಗೊಳೋದಕ್ಕೆ ಎಷ್ಟು ನಂಬಿಕೆ ಇದೆಯೋ ಕೊಡೋದಕ್ಕೂ ಅಷ್ಟೇ ನಂಬಿಕೆ ಬರಬೇಕು, ಈಕ್ವಲ್ ಆಗಬೇಕು. ಇವತ್ತು ಅನೇಕರು ಹೇಳ್ತಾರೆ, ಫೇಸ್ಬುಕ್ಕು ಯೂಟ್ಯೂಬ್ ಮುಖಾಂತರ ಕೆಲವರು ಹೇಳ್ತಾರೆ, ಪಾಸ್ಟರ್ ಕೊಡಬೇಕು, ಹೆಂಗೆ ಕೊಡಬೇಕು, ಏನಕ್ಕೆ ಕೊಡಬೇಕು, ಯಾರು ಕೊಡಬೇಕು, ಇದೆಲ್ಲ ನೀವು ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ನಮ್ಗೆ ಕಲಿಸ್ಕೊಟ್ಟಿದ್ದೀರ, ದೇವ್ರು ನಿಮ್ಮನ್ನು ಆಶ್ವಸ್ಲಿ ಅಂತಾರೆ. ಕೆಲವರು ನೋಡಿ ಸುಮ್ಮನೆ ಕೊಡು ಕೊಡು ಕೊಡು, ದೇವ್ರಿಗೆ ಕೊಡು ದೇವ್ರಿಗೆ ಕೊಡು ಅಂತ ಹೇಳ್ತಾರೆ. ಆದರೆ ಏನಪ್ಪ ಕೊಡು ಕೊಡು ಅಂತಾರಲ್ಲ ಅಂತ ನಮಗೆ ಬೇಜಾರಾಗುತ್ತೆ. ಆದರೆ ಏನಕ್ಕೆ ಕೊಡಬೇಕು, ಯಾಕೆ ಕೊಡಬೇಕು ಅಂತ ನೀವು ಅಷ್ಟು ಸುಂದರವಾಗಿ ನೀವು ಹೇಳ್ಕೊಡ್ತೀರಾ. ತುಂಬ ಥ್ಯಾಂಕ್ಸ್ ಪಾಸ್ಟರ್ ಅಂತ ಹೇಳ್ತಾರೆ. ಸೊ ಕರ್ನಾಟಕದಲ್ಲೇ ಹೇಗೆ ಯಾವ ರೀತಿ ಹೆಂಗೆ ಕೊಡಬೇಕು ಅನ್ನೋದಕ್ಕೆ ಹೇಳ್ಕೊಡೋದನ್ನು ಕಲಿಸ್ಕೊಟ್ಟಿದ್ದಕ್ಕಾಗಿ ನಾನು ದೇವ್ರಿಗೆ ಸ್ತೋತ್ರ ಹೇಳ್ತೀನಿ. ಆಮೆನ್. ಬೈಬಲ್ ಹೇಳುತ್ತೆ, ಬೈ ಫೇತ್ ಏಬೆಲ್ offered to God a more excellent sacrifice. If you want to give excellent sacrifice, if you want to give excellent offering, you need faith for that. So ಏಬೆಲನಿಗೆ ನಂಬಿಕೆ ಯಾವುದರಲ್ಲಿತ್ತು? ದೇವ್ರ ಮೇಲೆ ನಂಬಿಕೆ ಇದ್ದರೆ ಕೊಡೋದು ತಾನಾಗೇ ಬರುತ್ತೆ. ಪಾಸ್ಟರ್ ನನ್ನ ನಂಬಿಕೆ ಐತೆ ಅಂತ ಸುಮ್ಮನೆ ಬಾಯಲ್ಲಿ ಹೇಳಿದರೆ ಕೊಡೋದ್ರಲ್ಲಿ ಇಲ್ಲ ಅಂದಮೇಲೆ ಅದು ನಂಬಿಕೆ ಇರಲ್ಲ. ಸೊ ನಿಮ್ಗೆ ಎಷ್ಟು ನಂಬಿಕೆ ಇದೆ ಅನ್ನೋದು ಯು ಕ್ಯಾನ್ ಶೋ ಇಟ್ ಓನ್ಲಿ ಥ್ರೂ ಯುವರ್ ಗಿವಿಂಗ್. ಪಾಸ್ಟರ್ ನನಗೆ ತುಂಬ ನಂಬಿಕೆ ಇದೆ ಅನ್ನೋದ್ರು ಎಷ್ಟು ಕೊಟ್ಟರೆ ಗೊತ್ತಾಗುತ್ತೆ. ನೋಡಿ, ನಾನೇನು ಹೇಳ್ತೀನಿ ಅಂದರೆ, ಈಗ 10,000 ರೂಪಾಯಿ ಕೊಡ್ತಾರೆ, 20,000 ರೂಪಾಯಿ ಕೊಡ್ತಾರೆ, ಅವ್ರಿಗೆ ಜಾಸ್ತಿ ನಂಬಿಕೆ ಐತೆ ಅನ್ನೋದನ್ನು ನಾನು ಹೇಳೋದಿಲ್ಲ. ಈಗ ನನ್ನ ಹತ್ರ ಇರೋದು 100 ರೂಪಾಯಿ, ಅದರಲ್ಲಿ ನಾನು 50 ರೂಪಾಯಿ ಕೊಟ್ಟುಬಿಡ್ತೀನಿ, 50 ರೂಪಾಯಿ ಎತ್ತಿಟ್ಕೊಳ್ತೀನಿ. ಓಕೆನಾ? ಇನ್ನೊಬ್ಬನ ಹತ್ರ ಬಂದ್ಬಿಟ್ಟು 10,000 ರೂಪಾಯಿ ಐತೆ, ಅದರಲ್ಲೂ 1,000 ರೂಪಾಯಿ ಕೊಡ್ತಾನೆ. ಓಕೆನಾ? ಈಗ 1,000 ರೂಪಾಯಿ ದೊಡ್ಡದ, 100 ರೂಪಾಯಲ್ಲಿ 50 ರೂಪಾಯಿ ಕೊಟ್ಟನಲ್ಲ, ಅದು ದೊಡ್ಡದ? ಹೆಂಗೆ? ಯಾವ್ದು ದೊಡ್ಡದು ಅಮೌಂಟು? 1,000 ರೂಪಾಯಿ ದೊಡ್ಡ ಅಮೌಂಟಾ, ಈ 50 ರೂಪೀಸ್ ಅಮೌಂಟ್ ದೊಡ್ಡದ? ಇವನು 10,000ದಲ್ಲಿ 1,000 ರೂಪಾಯಿ ಕೊಟ್ಟ, ಅವನು ಇರೋ 100 ರೂಪಾಯಲ್ಲೇ ಅರ್ಧಕ್ಕೆ ಅರ್ಧ ಕೊಟ್ಬಿಟ್ಟ. ಸೊ ದೇವ್ರ ಲೆಕ್ಕದಲ್ಲಿ ಗಿವಿಂಗ್ ಈ ರೀತಿ ಲೆಕ್ಕ ಬರುತ್ತೆ ಹೊರತು, ಯಾರು 1 ಲಕ್ಷ ಕೊಟ್ಟರು ಅವ್ರಿಗೆ ಫೇತ್ ಜಾಸ್ತಿ ಇದೆ, ಯಾರಿಗೆ 50,000 ಕೊಟ್ಟರು ಇವ್ರಿಗೆ ಫೇತ್ ಜಾಸ್ತಿ ಇದೆ, ಆ ರೀತಿ ಲೆಕ್ಕ ಬರೋಲ್ಲ. ಕ್ರಿಸ್ಟಿಯಾನಿಟಿಲಿ ಯಾವ ರೀತಿ ಲೆಕ್ಕ ಬರುತ್ತೆ ಅಂದರೆ, ಅವ್ರ ಹತ್ರ ಇರೋದ್ರಲ್ಲಿ ಎಷ್ಟು ದೇವ್ರಿಗೆ ಎತ್ತಿಡ್ತಾರೆ, ಎಷ್ಟು ಕೊಡ್ತಾ ಇದ್ದಾರೆ ಅನ್ನೋದ್ರಲ್ಲೇ ಫೇತ್. ಅದು 50 ರೂಪಾಯಿ ಆಗಿರ್ಬೋದು, ಅಥವಾ 500 ರೂಪಾಯಿ ಆಗಿರ್ಬೋದು, ಅಥವಾ 1,000 ರೂಪಾಯಿ ಆಗಿರ್ಬೋದು. ಆಮೇಲೆ ಇವಾಗ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಐತೆ, 1,000 ರೂಪಾಯಿ ಎತ್ತಿಡ್ತೀರಾ, ಅದು ದೊಡ್ಡ ವಿಷಯನಾ? ಅದಕ್ಕಿಂತ 100 ರೂಪಾಯಲ್ಲಿ 50 ರೂಪಾಯಿ ಎತ್ತಿಟ್ನಲ್ಲ, ಅದು ದೊಡ್ಡ ವಿಷಯ. ಪ್ರೈಸ್ ದಿ ಲಾರ್ಡ್. ಸೊ ಇವತ್ತು ನಾವು ದೇವ್ರನ್ನ ನಂಬ್ತಾ ಇದ್ದೀವಿ, ಪಾಸ್ಟರ್ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ಅನ್ನೋದಕ್ಕೆ ಗುರುತು ಇಟ್ ಶೋಸ್ ಥ್ರೂ ಗಿವಿಂಗ್. ದೇವ್ರ ಮೇಲೆ ನನಗೆ ನಂಬಿಕೆ ಐತೆ ಅನ್ನೋದು ನೀವು ಪ್ರಾರ್ಥನೆಯಲ್ಲಿ ತೋರ್ಸೋಕ್ಕಾಗಲ್ಲ, ಫಾಸ್ಟಿಂಗಲ್ಲೂ ತೋರ್ಸೋಕ್ಕಾಗಲ್ಲ, ರೆಗ್ಯುಲರಾಗಿ ಬರೋದ್ರಲ್ಲೂ ತೋರ್ಸೋಕ್ಕಾಗಲ್ಲ. ನನಗೆ ನನ್ನಲ್ಲಿ ಇರೋದನ್ನು ನಾನು ಕೊಡೋದಕ್ಕೆ ರಿಲೀಸ್ ಮಾಡ್ತೀನಿ ನೋಡ್ದ, ಇನ್ ದಟ್ ಓನ್ಲಿ ಐ ಕ್ಯಾನ್ ಶೋ ಮೈ ಫೇತ್. ಅದಕ್ಕೇ ಸಾಕ್ಷಿ ದೇವರು ಯಾರ ಬಗ್ಗೆ ಕೊಟ್ಟರು ಅಂದರೆ, ಕೊಡೋನ ಬಗ್ಗೆ ಫಸ್ಟು ನೋಡಿ. ಇವನೇ ಫೇತ್ ಲಿಸ್ಟಲ್ಲಿ 11ನೇ ಅಧ್ಯಾಯದಲ್ಲಿ ಎಲ್ಲ ಫೇತ್ ಹೀರೋಸ್, ದೊಡ್ಡ ದೊಡ್ಡ ಫೇತ್ ಹೀರೋಸ್ ಇದ್ದಾರೆ. ಅದರಲ್ಲಿ ಫಸ್ಟ್ ಹೀರೋ ಮೆನ್ಷನ್ ಆಗಿರೋದು ಯಾರು ಗೊತ್ತಾ? ಆಬೇಲ್. ಕೊಡೋನು ಅವನೇ ಫಸ್ಟಲ್ಲಿ ನಿಂತಿರೋದು. ಸೊ ಗಿವಿಂಗ್ ಶೋಸ್ ಅವರ್ ಫೇತ್ ಟು ಗಾಡ್. ಸೊ ಈಗ ನಂಬಿಕೆಯನ್ನು ತೋರಿಸುವಂಥ ಸಮಯ. ದೇವ್ರನ್ನ ನಾನು ಎಷ್ಟು ನಂಬಿದ್ದೀನಿ ಅನ್ನೋದನ್ನು ನಾವು ಎತ್ತಿಡೋದ್ರಲ್ಲಿ, ದೇವ್ರು ಕೊಡೋದ್ರಲ್ಲಿ ನಾವು ತೋರಿಸೋಣ. ಇದು ದೇವರಿಗೆ ಕೊಡುವಂಥ ಸಮಯ. ಆನ್ಲೈನಲ್ಲಿ ನೋಡ್ತಾ ಇರೋರು ಸಹ, ಪಾಸ್ಟರ್ ನಾನು ದೇವ್ರು ನಂಬ್ತಾ ಇದ್ದೀನಿ, ಅದಕ್ಕೆ ನಾನು ದೇವ್ರಿಗೆ ಎಟ್ಟಿದ್ದೀನಿ, ಹೇಗೆ ಕೊಡಬೇಕು ಅನ್ನೋ ಕ್ವಶನ್ ನಿಮಗಿದ್ರೆ ಸ್ಕ್ರೀನಲ್ಲೇ ಇದೆ, ಹೇಗೆ ಕೊಡಬೇಕು ಅಂತ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ವಸಲಿ. ಗಾಡ್ ಬ್ಲೆಸ್ ಯು ಆಲ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನನ್ನೊಂದಿಗೂ ನಿಮ್ಮೊಂದಿಗೂ ಇರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.